ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಭಕ್ತ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಗೋವಿಂದ ಗೋಕುಲ ನಂದನ ಗೋವಿಂದ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ವೆಂಕಟೇಶೋ ವಾಸುದೇವಃ ಪ್ರದ್ಯುಮ್ನೋ ಮಿತ ವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಶ್ರೀ ಭೂಮಿನಾಯಕ ದಯಾಕರ ದಿವ್ಯಮೂರ್ತೆ ದೇವಾಧಿದೇವ ಜಗದೇಕ ಶರಣ್ಯ ವಿಷ್ಣೋ ಗೋಪಾಂಗನ ಕುಚಸರೋರುಹ ಭೃಂಗರಾಜ ಗೋವಿಂದರಾಜ ವಿಜಯೀ ಭವ ಕೋಮಲಾಂಗ ಗೋವಿಂದರಾಜ ವಿಜಯೀ ಭವ ಕೋಮಲಾಂಗ ಗೋವಿಂದರಾಜ ವಿಜಯೀ ಭವ ಕೋಮಲಾಂಗ. ಶ್ರೀ ಗೋವಿಂದರಾಜಸ್ವಾಮಿನೇ ನಮೋ ನಮಃ. ಗೋವಿಂದರಾಜಾಯ ನಮಃ. ಗೋವಿಂದರಾಜಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ತಿರುಪತಿಯಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಸ್ವಾಮಿ ಗಜವನ್ನು ಅಧಿರೋಹಿಸಿ, ಗಜವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇದ್ದಾನೆ. ಅಂತಹ ಸ್ವಾಮಿಯ ದಿವ್ಯವಾದ ಪಾದಪದ್ಮಗಳನ್ನು ಆಶ್ರಯಿಸಿ ನಾವೆಲ್ಲರೂ ಕೂಡ ಧನ್ಯ ಜೀವಿಗಳಾಗೋಣ. ಗೋವಿಂದರಾಜಸ್ವಾಮಿಯ ಪರಮಾನುಗ್ರಹವನ್ನು ಪಡೆದುಕೊಳ್ಳೋಣ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ಚಿಹ್ನೆಗಳನ್ನು ಧರಿಸಿದಂಥವರಾಗಿ ಪಾದಪದ್ಮಗಳನ್ನು ಯಾರು ಆಶ್ರಯಿಸುತ್ತಾರೋ ಅಂಥವರ ಭಯವನ್ನು ದೂರ ಮಾಡ್ತೇನೆ ಎಂಬುದಾಗಿ ಅಭಯವನ್ನು ನೀಡ್ತಾ ಇರುವ ಗೋವಿಂದರಾಜಸ್ವಾಮಿಯ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಸಾರ್ಥಕತೆಯನ್ನು ನಾವೆಲ್ಲರೂ ಕೂಡ ಈಗ ಪಡೆದುಕೊಳ್ತಾ ಇರತಕ್ಕಂತಹದ್ದು. ಬಂಧುಗಳು, ಬಾಂಧವರು, ಮಿತ್ರರು ಎಲ್ಲರನ್ನ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡುತ್ತಾ ನಮ್ಮ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ನಿಭಾಯಿಸೋಣ. ದೇಶದ ನಾನಾ ಮೂಲೆಗಳಿಂದ ಭಕ್ತರೆಲ್ಲರೂ ಕೂಡ ಗೋವಿಂದರಾಜಸ್ವಾಮಿಯನ್ನು ಸೇವಿಸಲಕ್ಕಾಗಿ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಕೇವಲ ದೇಶದ ನಾನಾ ಮೂಲೆಗಳಿಂದ ಭಕ್ತರು ಮಾತ್ರ ಅಲ್ಲ, ಎಲ್ಲ ಲೋಕಗಳಿಂದ ದೇವಾನುದೇವತೆಗಳು, ಯಕ್ಷ ರಕ್ಷ ಕಿನ್ನರ ಕಿಂಪುರುಷ ಎಲ್ಲರೂ ಕೂಡ ಬಂದಿದ್ದಾರೆ. ಬಂದು ಸ್ವಾಮಿಯ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸ್ವಾಮಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಂದ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ತತ್ವಾಭಿಮಾನಿ ದೇವತೆಗಳು ಆಯಾಯ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ಸ್ವಾಮಿಯ ಸೇವೆಯೆಂದೇ ಅಂದುಕೊಳ್ತಾ ಈ ರೀತಿಯಾದಂತಹ ಸೇವೆಯನ್ನು ಕೂಡ ಆ ಭಗವಂತನಿಗೆ ಸಮರ್ಪಿಸ್ತಕ್ಕಂಥದ್ದು. ಧರ್ಮ ಮಾರ್ಗದಲ್ಲಿ ಪ್ರೇರೇಪಿಸುತ್ತಾ ಬಂದ ಭಕ್ತರನ್ನು
ಅನುಗ್ರಹಿಸ್ತಾ ಇದ್ದರೆ ತತ್ವಾಭಿಮಾನಿ ದೇವತೆಗಳು. ಆ ತತ್ವಾಭಿಮಾನಿ ದೇವತೆಗಳ ಈ ಕಾರ್ಯವನ್ನೇ ಸೇವೆಯನ್ನಾಗಿ ಆ ದೇವತೆಗಳು ಆ ಭಗವಂತನಿಗೆ ಅರ್ಪಿಸ್ತಾ ಇರುವಂತಹದ್ದು. ಇಂತಹ ಅದ್ಭುತವಾದಂತಹ ಪರಿಸರದಲ್ಲಿ, ಪರ್ಯಾವರಣದಲ್ಲಿ, ಮಧ್ಯದಲ್ಲಿ ನಾವು ಗೋವಿಂದರಾಜ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಆಶೀಸ್ಸುಗಳನ್ನು ಪ್ರಾರ್ಥಿಸುತ್ತಾ, ಭಕ್ತರೆಲ್ಲರೂ ಕೂಡ ವಿಧ ವಿಧವಾಗಿರ್ತಕ್ಕಂತಹ ವೇಷಗಳನ್ನು ಧರಿಸಿ ಸ್ವಾಮಿಯ ಮುಂಭಾಗದಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ, ಭರತನಾಟ್ಯವನ್ನು ಆಡ್ತಾ ಇದ್ದಾರೆ. ಆ ರೀತಿಯಾಗಿ ತಮ್ಮ ತಮ್ಮ ಕಲೆಗಳನ್ನು ಸ್ವಾಮಿಯ ಮುಂಭಾಗದಲ್ಲಿ ಪ್ರದರ್ಶಿಸುತ್ತಾ ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಧನ್ಯರಾಗ್ತಾ ಇದ್ದಾರೆ. ಗೋವಿಂದರಾಜಾಯ ನಮಃ. ತಿರುಪತಿಯ ಪಟ್ಟಣದಲ್ಲಿ ನೆಲೆಸಿದಂತಹ ಗೋವಿಂದರಾಜ ಎಂಬುದಾಗಿ ಆ ಗೋವಿಂದರಾಜನಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಗೋವಿಂದರಾಜನನ್ನು ಕೊಂಡಾಡ್ತಾ ಇರತಕ್ಕಂತಹದ್ದು.
ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಾಹನ ಸೇವೆ ಪ್ರಾರಂಭವಾಗ್ತಾ ಇದೆ. ಭಕ್ತರ ಸಮೀಪಕ್ಕೆ ಆ ಗಜವಾಹನ ಅನ್ನುವಂತಹದ್ದು ಬರ್ತಾ ಇದೆ. ಗಜವಾಹನವನ್ನು ಅಧಿರೋಹಿಸಿದಂತಹ ಅಂಬಾರಿ ಎಂಬುದಾಗಿ ಹೇಳ್ತಾರೆ. ಆನೆಯ ಮೇಲೆ ಅಂಬಾರಿ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಅದ್ಭುತವಾದ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಗೋವಿಂದರಾಜ ಆನೆಯ ಮೇಲೆ ಕುಳಿತುಕೊಂಡು ಅಂಬಾರಿಯಲ್ಲಿ ಮೆರವಣಿಗೆಯನ್ನು ಪಡೆದುಕೊಳ್ತಾ, ಅಂಬಾರಿ ಮೆರವಣಿಗೆಯನ್ನು ಪಡೆದುಕೊಳ್ತಾ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ಆ ಸ್ವಾಮಿಗೆ ಚಾಮರವನ್ನು ಬೀಸುತ್ತಾ ಪಕ್ಕದಲ್ಲಿ ಛತ್ರವನ್ನು ಹಿಡಿಯಲಿಕ್ಕೆ ಸೇವಕರು ಸಂಸಿದ್ಧರಾಗಿದ್ದಾರೆ. ಅಂತಹ ಆ ಸ್ವಾಮಿಗೆ ಗಜಾಧಿರೂಢನಾದಂತಹ ರಾಜಾದಿರಾಜ ಗೋವಿಂದರಾಜನಿಗೆ ಕರ್ಪೂರ ನೀರಾಜನವನ್ನು ಅರ್ಚಕ ವರೇಣ್ಯರು ಸಮರ್ಪಣೆ ಮಾಡ್ತಾ ಇರುವ ದೃಶ್ಯವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಚಾನೆಲ್ ನಂಬರ್ 3 ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಈ ವಾಹಿನಿ ಕನ್ನಡ ಭಾಷೆಯ ಪ್ರಿಯರು ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಆನಂದವಾಗುವಂತೆ ಅನೇಕ ಕಾರ್ಯಕ್ರಮಗಳನ್ನು ಕನ್ನಡ ಭಾಷೆಯ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ತಿಳಿಯುವಂತೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಪ್ರತಿನಿತ್ಯ ಅನೇಕ ಉತ್ಸವಗಳನ್ನು ನಾವು ನೋಡ್ತೇವೆ. ಆ ಉತ್ಸವದ ವೈಶಿಷ್ಟ್ಯವನ್ನು ಕರ್ನಾಟಕದ ಜನರು ಅಥವಾ ಕನ್ನಡವನ್ನು ತಿಳಿದಂತಹ ಜನರು ತಿಳಿಯಬಯಸ್ತಿದ್ದು ಅಂತಾದರೆ ಅವರ ಅನುಕೂಲಕ್ಕಾಗಿ ಚಾನೆಲ್ ನಂಬರ್ 3 ಪೂರ್ಣಕಾಲಿಕವಾಗಿ ಅನಾವರಣಗೊಳಿಸಿರತಕ್ಕಂತಹದ್ದು. ಇಂತಹ ಅದ್ಭುತವಾದಂತಹ ಸದವಕಾಶವನ್ನು ಭಕ್ತರಾದ ನಾವೆಲ್ಲರೂ ಕೂಡ ಕನ್ನಡಿಗರು ಸದುಪಯೋಗಪಡಿಸಿಕೊಳ್ತಾ ಇದ್ದೇವೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಸ್ವಾಮಿಯ ಉತ್ಸವದಲ್ಲಿ ಎಲ್ಲದರಲ್ಲಿಯೂ ಕೂಡ ಅತ್ಯುತ್ಸಾಹದಿಂದ ಪಾಲ್ಗೊಳ್ಳುತ್ತಾ ಸ್ವಾಮಿಯ ಕೃಪೆಯನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೇವೆ. ವೆಂಕಟೇಶ್ವರ ಸ್ವಾಮಿಯ ಅಣ್ಣ ಎಂಬುದಾಗಿಯೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಗೋವಿಂದರಾಜ ಸ್ವಾಮಿ ವೆಂಕಟೇಶ್ವರನಿಗೆ ಸಾಲವನ್ನು ಕೊಟ್ಟಿರತಕ್ಕಂತಹ ಕುಬೇರನಿಗೆ ಭಕ್ತರು ನೀಡಿರತಕ್ಕಂತಹ ಕಾಣಿಕೆಗಳನ್ನು ಎಣಿಸಿ ಪ್ರತ್ಯರ್ಪಿಸುವ ಕಾರ್ಯದಲ್ಲಿ ಇರತಕ್ಕಂತಹ ಗೋವಿಂದರಾಜ ಸ್ವಲ್ಪ ಸಮಯದ ತನಕ ವಿಶ್ರಾಂತಿಯನ್ನು ಪಡೆದುಕೊಳ್ಳಲಿಕ್ಕೆ ಎಣಿಸಿರತಕ್ಕಂತಹ ಸೇರನ್ನೇ ತನ್ನ ದಿಂಬಾಗಿ ಇರಿಸಿಕೊಂಡು ವಿಶ್ರಾಂತಿಯನ್ನು ಪಡಿತಾ ಇರುವಂತಹ ಭಂಗಿಮದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುತ್ತಾನೆ. ಅಂತಹ ಆ ಗೋವಿಂದರಾಜನ ಸೇವೆಯಲ್ಲಿ ಭಕ್ತರಾದ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಭಗವಂತನ ಅತ್ಯುತ್ತಮವಾದಂತಹ ಗುಣಗಳನ್ನು ತಿಳಿದುಕೊಳ್ತಾ ಇದ್ದೇವೆ. ಆ ಗುಣಗಳ ಗಾನವನ್ನು ಕೂಡ ಮಾಡ್ತಾ ಇದ್ದೇವೆ. ಅದನ್ನು ಧ್ಯಾನಿಸ್ತಾ ಇದ್ದೇವೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ನವವಿಧವಾದಂತಹ ಭಕುತಿಯನ್ನು ಭಗವಂತನಲ್ಲಿ ಮಾಡಬೇಕು ಅಂತ ಪ್ರಹ್ಲಾದರಾಜರು ದೈತ್ಯ ಬಾಲಕರನ್ನೆಲ್ಲರನ್ನು ಕೂಡ ಕುಳ್ಳಿರಿಸಿ ಉಪದೇಶ ಮಾಡಿರತಕ್ಕಂಥದ್ದು. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಮನುಷ್ಯ ಜನ್ಮ ಬಹಳ ದುರ್ಲಭವಾದಂತಹದ್ದು, ಸುಲಭವಾಗಿ ಸಿಗುವಂತಹದ್ದಲ್ಲ. ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಹೇಳ್ತಾರೆ. ಕೋಲಾಟವನ್ನು ನಾವು ನೋಡ್ತಾ ಇದ್ದೇವೆ. ಮಹಿಳೆಯರು ಬಾಲಕಿಯರು ಬಹಳ ಅದ್ಭುತವಾದ ರೀತಿಯಲ್ಲಿ ಕೋಲಾಟವನ್ನು ಆಡುತ್ತಾ ಆ ಸ್ವಾಮಿಗೆ ಈ ಕೋಲಾಟ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇರತಕ್ಕಂಥದ್ದು. ದುರ್ಲಭವಾದಂತಹದ್ದು ಈ ಮನುಷ್ಯ ಜನ್ಮ. ಆದರೂ ಕೂಡ ಅಸ್ಥಿರವಾದದ್ದಾಗಿದ್ದರೂ ಕೂಡ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧನ ರೂಪವಾದಂತಹದ್ದು ಈ ಶರೀರ. ಅದಕ್ಕಾಗಿಯೇ ದಾಸರು ತಿಳಿಸ್ತಾರೆ, ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ. ಸಾಧುಪ್ರಿಯನಾದಂತಹ ಹೇ ಗೋವಿಂದರಾಜ, ನಮ್ಮೆಲ್ಲರಿಗೆ ನೀನು ಅದ್ಭುತವಾದಂತಹ ಶರೀರವನ್ನು ಕರುಣಿಸಿದ್ದೀಯಾ, ಸಾಧನ ಶರೀರವನ್ನು ಕರುಣಿಸಿದ್ದೀಯಾ. ಆ ಸಾಧನ ಶರೀರದಿಂದಲೂ ಕೂಡ ಸಾಧನೆಯನ್ನು ನಿನ್ನ ಉತ್ಸವಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿಸ್ತಾ ಇರತಕ್ಕಂಥದ್ದೇನಿದೆ ಇದು ನಿನ್ನ
ಕರುಣಾ ಸಮುದ್ರತೆಗೆ ದೃಷ್ಟಾಂತವಾದಂತಹದ್ದಾಗಿದೆ. ಹೇ ಸ್ವಾಮಿ, ನಿನ್ನ ಈ ಕರುಣೆ ಸರ್ವದಾ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಆ ಸ್ವಾಮಿಯಲ್ಲಿ ನಾವೆಲ್ಲರೂ ಸಮರ್ಪಿಸೋಣ. ಅತ್ಯಂತ ಸುಂದರವಾದ ರೀತಿಯಲ್ಲಿ ರಾತ್ರಿಯ ವೇಳೆ ನಮಗೆ ಆ ದೇಗುಲದ ಪರಿಸರ ಕಾಣುತ್ತಾ ಇದೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರತಕ್ಕಂತಹ ಗೋವಿಂದರಾಜ ಸ್ವಾಮಿಯ ದೇವಸ್ಥಾನದ ಪರ್ಯಾವರಣವನ್ನು, ಸುತ್ತಮುತ್ತಲೂ ಇರತಕ್ಕಂತಹ ವಾತಾವರಣವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಸ್ವಾಮಿ ಬಹಳ ಅದ್ಭುತವಾದ ರೀತಿಯಲ್ಲಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರುವಂತಹದ್ದು. ಉತ್ಸವ ಶ್ರೇಷ್ಠವಾಗಿರತಕ್ಕಂತಹ ಯಜ್ಞ ಅಂತ ಹೇಳ್ತಾರೆ. ಉತ್ಸವ, ಸವ ಅಂದರೆ ಯಜ್ಞ, ಉತ್ಸವ ಅಂದರೆ ಶ್ರೇಷ್ಠವಾದಂತಹ ಯಜ್ಞ, ನಮ್ಮನ್ನು ಉತ್ತಮ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಕ್ಕಂತಹ ಯಜ್ಞ. ಇಂತಹ ಯಜ್ಞದಲ್ಲಿ ದೇಶದ ನಾನಾ ಮೂಲೆಗಳಿಂದ ಬಂದ ಭಕ್ತರೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಗೋವಿಂದರಾಜಾಯ ಮಾಡಿತಿಲ್ಲ ಗೋವಿಂದರಾಜು. సారె వలపు అందరిపై చల్లుచున్నాడు తీరుగా సరసమాడితిల్ల గోవిందరాజు. గోవిందరాజు 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 గోవిందరాజు. పవ్వళించి ఉన్నవాడు తరుణులతో నవ్వుతానున్నాడు. భరితమై మేడలోన పవ్వళించి ఉన్నవాడు తరుణులతో నవ్వుతానున్నాడు. పరగనందరి చేత పాట వింటానున్నవాడు. పరగనందరి చేత పాట వింటానున్నవాడు. తీసుకున్నవాడు తిల్ల గోవిందరాజు. గోవిందరాజు సారె వలపు అందరిపై చల్లుచున్నాడు తీరుగా సరసమాడి తిల్ల గోవిందరాజు. గోవిందరాజు 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 గోవిందరాజు. శేషపాల శిరసున సిగ్గుతోడనున్నవాడు ఆశపాటు చూపుల ఛాయలనున్నాడు. శేషపాల శిరసున సిగ్గుతోడనున్నవాడు ఆశపాటు చూపుల ఛాయలనున్నాడు. బాసికపు సతులపై పాదాలు చాచుకున్నాడు. బాసికపు సతులపై పాదాలు చాచుకున్నాడు. తీసి పెట్టుగాని తమిని తిల్ల గోవిందరాజు. గోవిందరాజు సారె వలపు అందరిపై చల్లుచున్నాడు తిరుగా సరసమాడి తిల్ల గోవిందరాజు. గోవిందరాజు 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 గోవిందరాజు. భావపురతుల గూడి పంతముతోనున్నవాడు శ్రీవనితను భూవనితను చేసుకున్నాడు. భావపుర
రతులగూడి పంతముతో నున్నవాడు శ్రీవనితను భూవనితను చేసుకున్నాడు. బావులిందరికి చెప్పి వన్నె కాడై పొందినాడు. బావులిందరికి చెప్పి వన్నె కాడై పొందినాడు. దేవుడు శ్రీ వెంకటాద్రి తిల్ల గోవిందరాజు. గోవిందరాజు సారె బలపు అందరిపై చల్లుచున్నాడు. తీరుగా సరసమాడి తిల్ల గోవిందరాజు. గోవిందరాజు 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 గోవిందరాజు. ಗೋವಿಂದರಾಜು ಗೋವಿಂದರಾಜು ಎಂಬುದಾಗಿ ಆ ಗೋವಿಂದರಾಜನನ್ನು ಸ್ಮರಿಸುತ್ತಾ ಆ ಸ್ವಾಮಿಯ ಮಹಿಮೆಯನ್ನು ಕೊಂಡಾಡಿರತಕ್ಕಂತಹ ಹಾಡನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದ್ಭುತವಾದ ರೀತಿಯಲ್ಲಿ ಆ ಸ್ವಾಮಿಯ ಸೇವೆಯಲ್ಲಿ ಈ ಹಾಡನ್ನು ಸಮರ್ಪಣೆ ಮಾಡಿರ್ತಕ್ಕಂತಹದ್ದು. ಭಕ್ತರಾದ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆ ಗೋವಿಂದರಾಜ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸಿರತಕ್ಕಂಥವರಾಗಿದ್ದೇವೆ. ಸ್ವಾಮಿಯ ಮಹಿಮೆ ಅತ್ಯದ್ಭುತವಾದಂತಹದ್ದು, ಯಾರಿಂದಲೂ ಕೂಡ ಊಹೆ ಮಾಡಲಿಕ್ಕಾಗದೇ ಇರತಕ್ಕಂತಹದ್ದು. ಅದಕ್ಕಾಗಿ ಅವನನ್ನು ಕರಿವರದ ಅಂತ ಕರೀತಾರೆ. ಕರಿ ಮಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆ ಸ್ವಾಮಿಯ ನಾಮ ಆ ಗಜರಾಜನನ್ನು ಕಾಯ್ದಿರತಕ್ಕಂಥದ್ದು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಎಂಬುದಾಗಿ ಹೇಳಿದಾಗ ಸ್ವಾಮಿಯ ನಾಮದ ಬಲ ಎಂಥದ್ದು ಅನ್ನುವುದನ್ನು ಪೂರ್ವಕವಾಗಿ ನೋಡುವುದು ಅಂತಂದರೆ ಗಜೇಂದ್ರ ಮೋಕ್ಷವೇ ಅದಕ್ಕೆ ದೃಷ್ಟಾಂತವಾಗಿದೆ. ಯಾಕಂದರೆ ಗಜರಾಜ ತನ್ನ ಬಂಧು ಬಾಂಧವರಿಂದ ಕೂಡಿಕೊಂಡು ಸರೋವರಕ್ಕೆ ಹೋಗ್ತಕ್ಕಂತಹದ್ದು, ಅಲ್ಲಿ ಮೊಸಳೆ ಗಜರಾಜನ ಕಾಲನ್ನು ಹಿಡಿಯತಕ್ಕಂತಹದ್ದು. ಸಾವಿರಾರು ವರ್ಷಗಳ ಕಾಲ ಆ ಮೊಸಳೆಯ ಬಾಯಿಂದ ತನ್ನ ಕಾಲನ್ನು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಪಡತಕ್ಕಂತಹದ್ದು. ಆ ಗಜರಾಜ ಪ್ರಯತ್ನ ಎಷ್ಟು ಪಟ್ಟರೂ ಕೂಡ ಆ ಮೊಸಳೆಯ ಬಾಯಿಯಿಂದ ಕಾಲನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಬಂಧುಗಳು ಸಹಾಯ ಮಾಡ್ತಾರೆ, ಅವರಿಂದ ಏನಾದರೂ ಆಗ್ತಿದೆ ಅಂತ ಬಂಧು ಬಳಗ ಎಲ್ಲರೂ ಪ್ರಯತ್ನ ಪಟ್ಟರು, ಎಲ್ಲರೂ ಕೈ ಎತ್ತಿಬಿಟ್ರು, ಯಾರಿಂದಲೂ ಏನೂ ಮಾಡಲಿಕ್ಕಾಗಲಿಲ್ಲ. ಅದಾದ ನಂತರ ಸರೋವರದಲ್ಲಿ ಪಕ್ಕದಲ್ಲೇ ಇರತಕ್ಕಂತಹ ಒಂದು ಕಮಲ, ಆ ಕಮಲವನ್ನು ಆನೆ ತನ್ನ ಸೊಂಡಿಲಿನಿಂದ ಹಿಡಿದುಕೊಂಡು ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಎಂಬುದಾಗಿ ಆ ಭಗವಂತನನ್ನು ಯಾವಾಗ ಸ್ಮರಣೆ ಮಾಡಿ ಆ ಪುಷ್ಪವನ್ನು ಆ ಭಗವಂತನಿಗೆ ಅರ್ಪಿಸ್ತಾರೋ, ಆ ಪುಷ್ಪ ಅರ್ಪಣೆ ಆಗುವುದರ ಒಳಗಡೆನೇ ಸ್ವಾಮಿ ಗರುಡಾದಿರೂಢನಾಗಿ ಬಂದು ತನ್ನ ಕೈಯಲ್ಲಿರ್ತಕ್ಕಂತಹ ಸುದರ್ಶನ ಚಕ್ರದಿಂದ ಮಕರಿಯ ಕುತ್ತಿಗೆಯನ್ನು ಕತ್ತರಿಸಿ ಆ ಕರಿಯನ್ನು ರಕ್ಷಣೆ ಮಾಡಿರ್ತಕ್ಕಂತಹದ್ದು, ಗಜರಾಜನನ್ನು ರಕ್ಷಣೆ ಮಾಡಿರ್ತಕ್ಕಂತಹದ್ದು. ಅಂತಹ ಅದ್ಭುತವಾದಂತಹ ಮಹಿಮೆ ಗೋವಿಂದರಾಜನದ್ದು. ಅಂತಹ ಗೋವಿಂದರಾಜನೇ ಶ್ರೀ ಮಹಾವಿಷ್ಣು, ಅವನೇ ನಾರಾಯಣ, ಅವನೇ ವೆಂಕಟೇಶ್ವರ. ಸಂಕಟ ಬಂದಾಗ ಎಲ್ಲರ ಕಷ್ಟಗಳನ್ನು ದೂರ ಮಾಡತಕ್ಕಂತಹ ಇಷ್ಟ ದೈವ, ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ. ಆ ಶ್ರೀನಿವಾಸನ ಅಣ್ಣನಾಗಿ ಇಲ್ಲಿ ನೆಲೆಸಿರತಕ್ಕಂತಹದ್ದು. ಅಂತಹವನ ಸೇವೆಯಲ್ಲಿ ಚಂಡೆಯನ್ನು ಬಾರಿಸುತ್ತಾ ಗಿರಿಗಿಟ್ಟಲೆಯನ್ನು ಆಡಿಸುವಂತಹ ಭಕ್ತರಿಗೆ ಉತ್ಸಾಹವನ್ನು ಹೆಚ್ಚು ಮಾಡುತ್ತಾ ಸ್ವಾಮಿಯ ಸೇವೆಯಲ್ಲಿ ತೊಡಗಿದಂತಹ ಭಕ್ತ ಸಮೂಹವನ್ನು ನಾವು ನೋಡಿದ್ದೇವೆ. ಸ್ವಾಮಿಯ ಪಾದಗಳನ್ನು ನಾವು ನೋಡ್ತಾ ಇದ್ದೇವೆ. ಎಂಥ ಪಾವನ ಪಾದವೋ ರಂಗಯ್ಯ, ನಿನ್ನೆಂಥ ಚೆಲುವ ಪಾದವೋ ಎಂಬುದಾಗಿ ಆ ಸ್ವಾಮಿಯ ಪಾದಪದ್ಮಗಳನ್ನು ವೀಕ್ಷಿಸುತ್ತಾ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹದ್ದು. ನಂದೇನದೋ ಸ್ವಾಮಿ ಕೃಷ್ಣ, ನಿಂದೆ ಇದೆಲ್ಲವೂ ನಂದ ನಂದನ ಗೋವಿಂದ ಮುಕುಂದ ಎಂಬುದಾಗಿ ಮೋಕ್ಷಪ್ರದಾತನಾದಂತಹ ಗೋವಿಂದರಾಜನನ್ನು ಪ್ರಾರ್ಥಿಸುವಂತಹದ್ದು. ಹಿಂದಿನ ಜನ್ಮ ಹೇಗಾದರಾಗಲಿ ಮುಂದೆನ್ನ ಕಾಯೋ ಮುಕುಂದ ಶ್ರೀಹರೇ ಕೃಷ್ಣ ಎಂಬುದಾಗಿ ಆ ಸ್ವಾಮಿಯಲ್ಲಿ ಶರಣಾಗತಿಯನ್ನು ಪಡೆಯತಕ್ಕಂತಹದ್ದು, ಶರಣಾಗತಿಯನ್ನು ಹೊಂದತಕ್ಕಂತಹದ್ದು. ಜನನ ಮರಣ ನಿಂದೆ, ಜನುಮ ಸಾಗರ ನಿಂದೆ, ಅನುಕೂಲಾದರವು ನಿಂದೆ, ತನು ಮನವೂ ನಿಂದೆ, ಕಾಯ
ದೊರೆ ಕೂದು ನಿಂದೆ ಚಿನ್ಮಯ ರೂಪನೇ ಅನುಮಾನವ್ಯಾತಕ್ಕೆ ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೂ ಎಂಬುದಾಗಿ ನಮಗೆ ಆ ಸ್ವಾಮಿ ಏನನ್ನ ನೀಡಿದ್ದಾನೋ ಅದೆಲ್ಲವೂ ನಮ್ಮದಲ್ಲ, ಅದೆಲ್ಲವೂ ಸ್ವಾಮಿಯದ್ದೇ. ಆ ಜ್ಞಾನವನ್ನು ನಾವು ಇರಿಸಿಕೊಂಡಂಥವರಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಸ್ವಾಮಿಯೇ ನಮಗೆ ಕೊಟ್ಟದ್ದು. ಅದನ್ನು ಸ್ವಾಮಿಗೆ ನಾವು ಅರ್ಪಿಸುತ್ತಾ ಬಹಳ ಆನಂದವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ದಾಸರು ಉಪಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಉಪಾಯವನ್ನು ನಮ್ಮದಾಗಿಸಿಕೊಂಡು ಆ ಸ್ವಾಮಿಗೆ ನಮ್ಮಲ್ಲಿರತಕ್ಕಂತಹ ಸಂಪತ್ತನ್ನು ಯಥಾಶಕ್ತಿ ಭಗವಂತನಿಗೆ ಸಮರ್ಪಿಸಬೇಕಂತೆ. ಸಮರ್ಪಿಸಿ ಧನ್ಯರಾಗೋಣ. మగడవై భోగించేవి పూడు కొత్తలు నీ చేతలు గోవిందరాజ పొత్తుల మగడవై భోగించేవి పూడు కొత్తలు నీ చేతలు గోవిందరాజ. పాదములిద్దరి మీద పంచివేసి చాచుకొని శోధించి నీవు ఇరుమున సోదివైతివి. పాదములిద్దరి మీద పంచివేసి చాచుకొని శోధించి నీవు ఇరుమున సోదివైతివి. సాధించి ఇద్దరు చేతి సానల నిన్ను నొత్తగా సాధించి ఇద్దరు చేతి సానల నిన్ను నొత్తగా దాదాత వలపుతూచే త్రాసువలేనైతివి. సాధించి ఇద్దరు చేతి సానల నిన్ను నొత్తగా దాదాత వలపుతూచే త్రాసువలేనైతివి. కొత్తలు నీ చేతలు గోవిందరాజా పొత్తుల మగడవై భోగించేవి పూడు కొత్తలు నీ చేతలు గోవిందరాజా. కన్ను సన్నల ఇద్దరి కళలు రేచి రేచి వన్నె సరసమూల కావడి వైతివి. కన్ను సన్నల ఇద్దరి కళలు రేచి రేచి వన్నె సరసమూల కావడి వైతివి. అన్నిటా సెలవులు నవ్వా పెకుని పెకునీచి అన్నిటా సెలవులు నవ్వా పెకుని పెకునీచి 12 చక్రముల బండి వైతివి. అన్నిటా సెలవులు నవ్వా పెకుని పెకునీచి 12 చక్రముల బండి వైతివి. కొత్తలు నీ చేతలు గోవిందరాజా పొత్తుల మగడవై భోగించేవి పూడు కొత్త
ಗೋವಿಂದ ರಾಜ. అండనే శ్రీ వెంకటేశ అదే గోవిందరాజవై చండిధీర సిరికి ఓ సతికి నీవు. అండనే శ్రీ వెంకటేశ అదే గోవిందరాజవై చండిధీర సిరికి ఓ సతికి నీవు. రెండు చేతుల ఇద్దరికి కాగిలిచ్చి, రెండు చేతుల ఇద్దరికి కాగిలిచ్చి, కొండుక జమలి పెళ్ళి కొడుకవునైతివి. రెండు చేతుల ఇద్దరికి కాగిలిచ్చి, కొండుక జమలి పెళ్ళి కొడుకవునైతివి. కొత్తలు నీ చేతలు గోవిందరాజా, పొత్తుల మగడవై భోగించేవి పూడు. కొత్తలు నీ చేతలు గోవిందరాజా, పొత్తుల మగడవై భోగించేవి పూడు. కొత్తలు నీ చేతలు గోవిందరాజా. అనాథ రక్షక గోవింద, ఆపద్బాంధవ గోవింద, గోవింద హరి గోవింద, గోకుల నందన ఆదిత్యరుళాశిధేలేదయాపాత్రం దేవజ్ఞాయేంద్ర ప్రవణం వందే హరిమాధరం మునిం సమారంభాం హృదయామునమధ్యమాత్మనాచార్య వందే యోనిత్యమచ్యురపదాంబుజగ్మరగ్మవ్యామోగదచ్చిదాయమేనే ప్రకాశోస్వేకసింధో రామానుజచరణం ప్రవత్తే యువదయత్రయామోజత్సర్వం వదేయమేన వదన్మయానాం కులపదేవ కులాభిరామం జీవత్రంగిరిగళం భూతం త్రస్యమదాఖ్యవత్తనాదచ్చి భక్తిసార పరగాళేంద్రమెచ్చాం శ్రీమత్పరాంగుతముని కుండోత్తరంతే ముయత్తురయత్తురత్తి వందిత్తు ఆరాధవాత్తి కురోరన్ ఆరంభ సాహదిద్దరుళాముయత్తే సోమందళేందే మందత నందే యతోవాయ్ యమ్మోడే నే కోడే యపరాయ
நான் தோடாய்த்திடாமே நற்போவாய் போகேன் மன்னன் புகழ் ஹல்வோம் அளிப்போம். ಗೋವಿಂದ ಗೋವಿಂದ ಗೋವಿಂದರಾಜಸ್ವಾಮಿನೇ ನಮೋ ನಮಃ ಎಂಬುದಾಗಿ ಗೋವಿಂದರಾಜನನ್ನು ನಾವೆಲ್ಲರೂ ಕೂಡ ಧ್ಯಾನಿಸೋಣ. ಇಲ್ಲಿಯ ತನಕ ಸಣ್ಣಜೀಯರು ದೊಡ್ಡಜೀಯರ ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿಕೊಂಡಂಥವರಾಗಿ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ಮಹಿಮೆಯನ್ನು ದಿವ್ಯ ಪ್ರಬಂಧದ ಪಾರಾಯಣ ಮಾಡುವುದರ ಮುಖಾಂತರ ಲೋಕಕ್ಕೆ ಸಾರಿ ಹೇಳುತ್ತಾ ಆ ಪ್ರಬಂಧ ಪಾರಾಯಣ ರೂಪವಾದ ಸೇವೆಯನ್ನು ಆ ಭಗವಂತನಿಗೆ ಅರ್ಪಿಸಿರತಕ್ಕಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಭಕ್ತರಾದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಕರಿವರದನನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಕರಿರಾಜನ ಮೇಲೆ ಕುಳಿತುಕೊಂಡಿರತಕ್ಕಂತಹ ಗೋವಿಂದರಾಜನನ್ನು ಇಂತಹ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಗೋವಿಂದ ಗೋವಿಂದ ಎನ್ನ ತಾಯಿ ಗೋವಿಂದ ತಿರುಗಿ ಭವದಲ್ಲಿ ಗೋವಿಂದ ವೃಥಾ ಮರುಳಿ ಬಳುಲಿದೆನೋ ಗೋವಿಂದ ಕರಗಿ ತಾಪದಿ ಗೋವಿಂದ ಸಿಡಿಲೆರಗಿಸಿಕೊಂಡೆನೋ ಗೋವಿಂದ ಎಂಬುದಾಗಿ ಮನುಷ್ಯ ಜನ್ಮ ಪಡೆದುಕೊಂಡಂತಹ ವ್ಯಕ್ತಿ ಆ ಸ್ವಾಮಿಯನ್ನು ಸರ್ವದಾ ಸ್ಮರಿಸ್ತಾ ಇರಬೇಕು. ಸ್ಮರಿಸುವಾಗಲೂ ಕೂಡ ಯಾವ ರೀತಿ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ ದಾಸರು. ಗೋವಿಂದ ಎನ್ನ ತಾಯಿ ಗೋವಿಂದ, ನಮ್ಮೆಲ್ಲರಿಗೆ ತಂದೆ ತಾಯಿಯ ಸ್ಥಾನದಲ್ಲಿರತಕ್ಕಂಥವನು ಸ್ವಾಮಿ ಗೋವಿಂದನೇ, ಗೋವಿಂದರಾಜನೇ. ಅಂತಹ ಆ ಸ್ವಾಮಿಯ ಹತ್ತಿರ ನಮ್ಮ ಪ್ರಾರ್ಥನೆ. ನಾನು ಪುನಃ ಭವದಲ್ಲಿ ಬಂದಿದ್ದೇನೆ, ಸಂಸಾರಕ್ಕೆ ಬಂದಿದ್ದೇನೆ, ವೃಥಾ ಮರಳಿ ಬಳುಲಿದೆನೋ ಗೋವಿಂದ. ಪುನಃ ಇಂತಹ ಸಂಸಾರದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದೇನೆ, ಕರಗಿ ಹೋಗ್ತಾ ಇದ್ದೇನೆ ತಾಪದಿಂದ, ನನಗೆ ಸಿಡಿಲು ಬಡಿತಾ ಇದೆ. ಇಷ್ಟು ಕಷ್ಟವನ್ನು ನಾನು ಈ ಸಂಸಾರದಲ್ಲಿ ಪಡ್ತಾ ಇದ್ದೇನೆ. ಹೇ ಸ್ವಾಮಿ, ಇಂತಹ ಕಷ್ಟಗಳನ್ನು ದೂರ ಮಾಡಿ ನಿನ್ನ ಪಾದಪದ್ಮಗಳನ್ನು ಪಡೆಯುವಂತಹ ಧ್ಯಾನಿಸುವಂತಹ ಭಾಗ್ಯವನ್ನು ನೀಡು, ಜ್ಞಾನವನ್ನು ನೀಡು. ಈ ರೀತಿಯಾಗಿ ಸಿಡಿಲು ಹೊಡೆದಾಗ ಎಚ್ಚರ ಹಾರಿತು ಗೋವಿಂದ, ಮೂರ್ಛೆ ಹೋಗಿದ್ದೇನೆ. ನಾ ಮೆಚ್ಚಿದೆ ವಿಷಯಕ್ಕೆ ಗೋವಿಂದ, ವಿಷಯ ಪದಾರ್ಥಗಳಲ್ಲಿ ನನ್ನ ಮನಸ್ಸು ಹೋಗ್ತಾ ಇದೆ. ಹುಚ್ಚು ಮಾಡಿತು ಮನ ಗೋವಿಂದ, ನನ್ನ ಮನಸ್ಸು ಹುಚ್ಚನಂತೆ ವ್ಯವಹಾರವನ್ನು ಮಾಡ್ತಾ ಇದೆ. ನಿನ್ನುಚ್ಚರಣದೆಡೆಗೀತು ಗೋವಿಂದ, ನಿನ್ನ ಪಾದಪದ್ಮಗಳನ್ನು ನಾನು ಉಚ್ಚರಿಸದಲೇ ಕೇವಲ ಸುಮ್ಮನೆ ಜೀವನವನ್ನು ನಡೆಸ್ತಾ ಇದ್ದೇನೆ. ಆಸೆಯ ಬಿಡಿಸೈ ಗೋವಿಂದ. ಲೌಕಿಕವಾದ ವಿಷಯಗಳಲ್ಲಿ, ಉಳಿದಂತಹ ವಿಷಯಗಳಲ್ಲಿ ಆಸೆ ಅನ್ನುವಂಥದ್ದು ನನಗೆ ಉಂಟಾಗಿದೆ. ಅಂತಹ ಆಸೆಯನ್ನು ದೂರ ಮಾಡು. ನಿನ್ನ ದಾಸರೊಳಿರಿಸೈ ಗೋವಿಂದ, ನಿನ್ನ ಭಕ್ತ ಜನರ ಮಧ್ಯದಲ್ಲಿ ಇರುವಂತೆ ಮಾಡು. ಅವರ ಸಹವಾಸವನ್ನು ನೀಡು. ಪ್ರಸನ್ನ ವೆಂಕಟ ಗೋವಿಂದ, ಭವ ಘಾಸೆಯ ತಪ್ಪಿಸೋ ಗೋವಿಂದ. ಹೀಗೆ ಸಂಸಾರದ ದುಃಖ ಅನ್ನುವಂಥದ್ದಿರ್ತದೆ. ಸಂಸಾರ ದುಃಖವನ್ನು ದೂರ ಮಾಡಿ ನನ್ನನ್ನು ಉದ್ಧರಿಸು ರಾಜಾದಿರಾಜ ಗೋವಿಂದರಾಜ ಎಂಬುದಾಗಿ ಗೋವಿಂದರಾಜ ಸ್ವಾಮಿಯ ಪಾದಪದ್ಮಗಳನ್ನು ನಾವೆಲ್ಲರೂ ಪ್ರಾರ್ಥಿಸೋಣ. ತಿರುಪತಿಯಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ದಾಸ ನೆನೆಸೋ ನಿನ್ನ ಶ್ರೀನಿವಾಸ, ಕ್ಷಮಿಸೋ ಎನ್ನ. ನಿನ್ನ ದಾಸನನ್ನಾಗಿ ನನ್ನ ಮಾಡಿಕೊಂಡು ನನ್ನ ತಪ್ಪುಗಳನ್ನೆಲ್ಲವನ್ನು ಕೂಡ ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಏನು ಮಾಡ್ತಾ ಇದ್ದೇನೆ ಅನ್ನುವುದನ್ನು ದಾಸರು ತಿಳಿಸ್ತಾ ಇದ್ದಾರೆ. ಆಶಾ ಪಾಶಗಳಲ್ಲಿ ಘಾಸಿ ಬಿದ್ದೆನೋ ರಂಗ, ದೋಷರಹಿತ ಪರಮೇಶ ರಕ್ಷಿಸೋ ಎನ್ನ. ಆಶಾ ಅನ್ನತಕ್ಕಂತಹ ಪಾಶಕ್ಕೆ ಒಳಗಾಗಿ ಅದರಿಂದ ದುಃಖವನ್ನು ನಾನು ಅನುಭವಿಸ್ತಾ ಇದ್ದೇನೆ. ದೋಷರಹಿತನಾದ ಹೇ ಪರಮೇಶ, ಶ್ರೀ ಶ್ರೀನಿವಾಸ ರಾಜಾದಿರಾಜ ಗೋವಿಂದರಾಜ, ನನ್ನನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ತರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ, ದುರುಳ ದೈತ್ಯನ ಪಿಡಿದು ಕರಳ ಬಗೆದ ಹರಿ. ಸಣ್ಣ
ಮಗುವಾಗಿರ್ತಕ್ಕಂತಹ ಪ್ರಹ್ಲಾದನನ್ನು ನೀನು ಅನುಗ್ರಹಿಸಿದ್ದೀಯಾ. ಅವನು ಮಾಡಿರ್ತಕ್ಕಂತಹ ಶುದ್ಧವಾದ ಸರಳವಾದಂತಹ ಭಕ್ತಿಗೆ ನೀನು ಮೆಚ್ಚಿದ್ದೀಯಾ. ಆ ಭಕ್ತಿಗೆ ಮೆಚ್ಚಿ ನೀನು ಮಾಡಿರ್ತಕ್ಕಂತಹದ್ದೇನು? ದುರುಳನಾದ ದುಷ್ಟನಾದಂತಹ ದೈತ್ಯನಾದ ಹಿರಣ್ಯಕಶಿಪುವಿನ ಕರುಳನ್ನು ಬಗೆದು ಅವನ ರಕ್ಷಣೆಯನ್ನು ಮಾಡಿದ್ದೀಯಾ. ಭೂಭಾರವನ್ನು ಹರಣ ಮಾಡಿದ್ದೀಯಾ. ಇಂತಹ ರೀತಿಯಲ್ಲಿ ನನ್ನನ್ನು ದಾಸನನ್ನಾಗಿ ಮಾಡಿಕೊಳ್ಳು, ನನ್ನ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಎಲ್ಲ ಭಕ್ತರ ಮನ ಸಲ್ಲಿಸಿ ಸಲಹುವ ಮಲ್ಲಿನಾಥಪುರದ ಚೆಲ್ವ ಶ್ರೀಕೃಷ್ಣನ ದಾಸನೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ. ಆ ಭಗವಂತರ ಭಕ್ತರೇನಿದ್ದಾರೆ ಆ ಎಲ್ಲ ಭಕ್ತರ ಮನ ಸಲ್ಲಿಸಿ ಸಲಹುವ ಎಲ್ಲರ ಮನಸ್ಸಿನಲ್ಲಿ ನಿನ್ನ ಚಿಂತನೆಯನ್ನು ತರಿಸ್ತಕ್ಕಂಥವನು ನೀನೇ, ತರಿಸಿ ಅವರನ್ನು ರಕ್ಷಿಸ್ತಕ್ಕಂಥವನು ಕೂಡ ನೀನೇ. ಆ ರೀತಿಯಾಗಿ ನನ್ನ ಮನದಲ್ಲಿಯೂ ಕೂಡ ನಿನ್ನ ಚಿಂತನೆ ಬರುವಂತೆ ಮಾಡಿ ನನ್ನನ್ನು ಸಲಹುವ ಭಾರ ನಿನ್ನದಯ್ಯ ಮಲ್ಲಿನಾಥಪುರದ ಚೆಲ್ವ ಶ್ರೀಕೃಷ್ಣನೇ ಎಂಬುದಾಗಿ ಆ ವೆಂಕಟೇಶ್ವರನ ಅಣ್ಣನಾದಂತಹ ಗೋವಿಂದರಾಜ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಸ್ವಾಮಿ ಈ ಭವ ರೋಗಕ್ಕೆ ವೈದ್ಯನಾಗಿರ್ತಕ್ಕಂಥವನು. ಅದಕ್ಕಾಗಿ ದಾಸರು ತಿಳಿಸ್ತಾರೆ, ಪುರಂದರದಾಸರು, ವೈದ್ಯ ಬಂದ ನೋಡಿ ವೆಂಕಟನೆಂಬ, ವೈದ್ಯ ಬಂದ ನೋಡಿ కొలువై ఉన్నాడు వీడే గోవిందరాజు, కొలువై ఉన్నాడు వీడే గోవిందరాజు, కొల కొల నేగి వచ్చే గోవిందరాజు, కొలువై ఉన్నాడు వీడే గోవిందరాజు, కొల కొల నేగి వచ్చే గోవిందరాజు, కొలువై ఉన్నాడు వీడే గోవిందరాజు. గొడుగుల నీడల గోవిందరాజు, గుడిగొన్న పడగేల గోవిందరాజు, గొడుగుల నీడల గోవిందరాజు, గుడిగొన్న పడగేల గోవిందరాజు, కుడి ఎడమ కాంతల గోవిందరాజు, కుడి ఎడమ కాంతల గోవిందరాజు, కొడిసాగే పౌజుల గోవిందరాజు, కొడిసాగే పౌజుల గోవిందరాజు, కొలువై ఉన్నాడు వీడే గోవిందరాజు, కొల కొల నేగి వచ్చే గోవిందరాజు, కొలువై ఉన్నాడు వీడే గోవిందరాజు. గొప్ప గొప్ప పూదండల గోవిందరాజు, గొప్పేటి వింజామరల గోవిందరాజు, గొప్ప గొప్ప పూదండల గోవిందరాజు, గొప్పేటి వింజామరల గోవిందరాజు, కొప్పుపై చూగులతోడి గోవిందరాజు, కొప్పుపై చూగులతోడి గోవిందరాజు, కుప్పి కటారములతోడి గోవిందరాజు, కుప్పి కటారములతోడి గోవిందరాజు, కొలువై ఉన్నాడు వీడే గోవిందరాజు, కొల కొల నేగి వచ్చే గోవిందరాజు, కొలువై ఉన్నాడు వీడే గోవిందరాజు.
గొరబు సింగారాల గోవిందరాజు కురులు దువ్వించుకొని గోవిందరాజు గొరబు సింగారాల గోవిందరాజు కురులు దువ్వించుకొని గోవిందరాజు తిరుపతిలోనను తిరమై శ్రీ వెంకటాద్రి తిరుపతిలోనను తిరమై శ్రీ వెంకటాద్రి కురిసి వరములెల్ల గోవిందరాజు కురిసి వరములెల్ల గోవిందరాజు కొలువై ఉన్నాడు వీడే గోవిందరాజు కొల కొల నీగి వచ్చే గోవిందరాజు కొలువై ఉన్నాడు వీడే గోవిందరాజు కొల కొల నీగి వచ్చే గోవిందరాజు కొలువై ఉన్నాడు వీడే గోవిందరాజు కొలువై ఉన్నాడు వీడే గోవిందరాజు కొలువై ఉన్నాడు వీడే ಕೊಲುವೈ ಉನ್ನಾಡು ವೀಡೆ ಗೋವಿಂದರಾಜು. ಇದೋ ಸ್ವಾಮಿ ನೆಲೆಸಿದ್ದಾನೆ. ನೆಲೆಸಿರತಕ್ಕಂತಹ ಆ ಗೋವಿಂದರಾಜ ಸ್ವಾಮಿಯನ್ನ ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಗಜ ವಾಹನವನ್ನು ಅಧಿರೋಹಿಸಿ ಬರ್ತಾ ಇದ್ದಾನೆ. ಅಂತಹ ಗಜಾಧಿರೂಢನಾದಂತಹ ಸ್ವಾಮಿಯನ್ನ ಪ್ರತ್ಯಕ್ಷ ಗಜರಾಜರು ಕೂಡ ಸೇವಿಸ್ತಾ ಇರತಕ್ಕಂತಹದ್ದು. ಇಂತಹ ಅದ್ಭುತವಾದಂತಹ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡತಕ್ಕಂತಹ ಉತ್ಸವ ಈ ಬ್ರಹ್ಮೋತ್ಸವ, ವಾರ್ಷಿಕ ಬ್ರಹ್ಮೋತ್ಸವ, ಶ್ರೀ ಗೋವಿಂದರಾಜ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ. ಅದರಲ್ಲಿಯೂ ಕೂಡ ಗಜವಾಹನ, ಆ ಗಜವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೂ ತಿರುಪತಿಯಿಂದಲೇ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಹಂಚಿಕೊಳ್ತಾ ಇದ್ದಾರೆ. ಪ್ರಸಾರವನ್ನು ಮಾಡುವುದರ ಮುಖಾಂತರ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡ್ತಾ ಇರತಕ್ಕಂತಹದ್ದು. ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ದುರಿತ ದೂರ ನೀನಲ್ಲದೆ ಧರೆಯೊಳು ದೊರೆಗಳ ನಾಕಾಣೆ ನಿನ್ನಾಣೆ ಎಂಬುದಾಗಿ ಆ ಸ್ವಾಮಿಯನ್ನು ಸ್ತುತಿಸ್ತಕ್ಕಂತಹದ್ದು. ಎಲ್ಲ ದೋಷಗಳಿಂದ ದೂರನಾಗಿರ್ತಕ್ಕಂಥವನು ನೀನೇ. ಹೇ ವೆಂಕಟರಮಣ ಶೈಲವಲ್ಲಭ, ನೀನೇ ನನ್ನನ್ನು ರಕ್ಷಿಸಬೇಕು, ಪಾಲಿಸಬೇಕು. ನಿನ್ನನ್ನು ಬಿಟ್ಟಂತಹ ಮತ್ತೊಬ್ಬ ದೊರೆ ಈ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದೊರೆಯನ್ನು ನಾನು ನೋಡಿಲ್ಲ. ಈ ವಿಷಯದಲ್ಲಿ ನಿನ್ನಾಣೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂತಹ ಆ ಸ್ವಾಮಿಯ ಮಹಿಮೆ ಅಪಾರವಾಗಿರತಕ್ಕಂಥದ್ದು. ಇಂದಿರೇಶ ಅರವಿಂದ ನಯನ ಎನ್ನ ತಂದೆ ತಾಯಿ ನೀನೇ, ಪೊಂದಿದವರ ಅಘ ವೃಂದ ಕಳೆವ ಶ್ರೀ ಮಂದರಾದ್ರಿಧರನೇ, ಶ್ರೀಧರನೇ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ. ಹೇ ಸ್ವಾಮಿ, ನೀನು ನನ್ನನ್ನು ರಕ್ಷಿಸಬೇಕು. ಇಂದಿರೇಶನಾಗಿದ್ದೀಯಾ, ಇಂದಿರಾ ರಮಣನಾಗಿದ್ದೀಯಾ, ರಮಣನಾಗಿದ್ದೀಯಾ. ಅರವಿಂದ ನಯನನು ನೀನು, ಕಮಲದಂತೆ ಅಗಾಲವಾಗಿರ್ತಕ್ಕಂತಹ ಕಣ್ಗಳು. ಅದಕ್ಕಾಗಿಯೇ ನಿನ್ನನ್ನು ಪುಂಡರೀಕಾಕ್ಷ ಅಂತ ಕರೀತಾರೆ. ಅಂತಹ ನೀನು ನನಗೆ ತಂದೆ ತಾಯಿಯಾಗಿದ್ದೀಯಾ. ಯಾರು ನಿನ್ನನ್ನು ಶರಣು ಹೊಂದುತ್ತಾರೆ ಅಂತಹವರ ಪಾಪ ಸಮೂಹವನ್ನೇ ದೂರ ಮಾಡಿ ಶ್ರೀ ಮಂದರಾದ್ರಿಧರನಾದಂತಹ ಹೇ ಶ್ರೀಧರನೇ, ನೀನು ನಮ್ಮನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಆರು ನಿನ್ನ ಹೊರತೆನ್ನನು ಕಾಯ್ವರು ನೀರಜಾಕ್ಷ ಹರಿಯೇ, ಘೋರ ದುರಿತಗಳ ದೂರ ಮಾಡಲಿಕ್ಕೆ ಬೇರೆ ದೈವ ಕಾಣೆ ನಿನ್ನಾಣೆ. ನಿನ್ನನ್ನು ಬಿಟ್ಟರೆ ಇನ್ಯಾರೂ ಕೂಡ ನನ್ನನ್ನು ಕಾಯುವಂತಹ ಜನರನ್ನು ನಾನು ನೋಡ್ತಾ ಇಲ್ಲ. ಹೇ ನೀರಜಾಕ್ಷ ಹರಿ, ಘೋರ ದುರಿತಗಳು ನನ್ನದಿರುವಂತಹದ್ದಾಗಿದೆ. ಆ ಎಲ್ಲ ಘೋರ ದುರಿತಗಳನ್ನು ದೂರ ಮಾಡಲಿಕ್ಕೆ ನಿನ್ನನ್ನು ಬಿಟ್ಟರೆ ಮತ್ತೊಬ್ಬ ದೈವ ಲೋಕದಲ್ಲಿ ನಾನು ನೋಡ್ತಾ ಇಲ್ಲ. ಆದ್ದರಿಂದ ಗೋವಿಂದರಾಜ, ನಾನು ನಿನ್ನ ಈ ಉತ್ಸವದಲ್ಲಿ ಪಾಲ್ಗೊಂಡು ನಿನ್ನನ್ನೇ ನಾನು ಶರಣು ಹೊಂದುತ್ತಾ ಇದ್ದೇನೆ. ನನ್ನ ಎಲ್ಲ ಘೋರ ದುರಿತಗಳನ್ನು ದೂರ ಮಾಡಿ ನನ್ನನ್ನು
ರಕ್ಷಿಸು ಅನುಗ್ರಹಿಸು ಎಂಬುದಾಗಿ. ಮಂಗಳಾಂಗ ಮಹನೀಯ ಗುಣಾರ್ಣವ ಗಂಗೋದಿತ ಪಾದ ಅಂಗಜಪಿತ ಅಹಿರಾಜ ಶಯನ ಶ್ರೀ ರಂಗವಿಠಲ ದೊರೆಯೇ ಶ್ರೀ ಹರಿಯೇ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀ ಎನ್ನ. ಮಂಗಳಾಂಗನಾಗಿರ್ತಕ್ಕಂಥವನು ನೀನು. ನಿನ್ನ ಶರೀರದ ಪ್ರತಿಯೊಂದು ಅಂಗಾಂಗಗಳು ಕೂಡ ಮಂಗಳಕರವಾದಂತಹದ್ದು. ಯಾಕೆಂದರೆ ನೀನು ಜ್ಞಾನಾನಂದಮಯನಾದಂತಹ ಶರೀರ ಉಳ್ಳಂಥವನು. ಮಹನೀಯ ಗುಣಗಳಿಗೆ ನೀನು ಸಮುದ್ರದಂತೆ ಇರತಕ್ಕಂಥವನು. ಅಪಾರವಾದ ಕಲ್ಯಾಣ ಗುಣ ರಾಶಿ ನೀನಾಗಿದ್ದೀಯ. ನಿನ್ನ ಪಾದಗಳು ಗಂಗೆಗೆ ಜನಕವಾಗಿರತಕ್ಕಂತಹದ್ದು. ಗಂಗೆಯ ಜನ್ಮಕ್ಕೆ ಕಾರಣೀಭೂತವಾದಂತಹದ್ದು ನಿನ್ನ ಪಾದಗಳು. ಅಂಗಜ ಪಿತ ಅಹಿರಾಜ ಶಯನ, ನೀನು ಮನ್ಮಥನಿಗೆ ತಂದೆಯಾಗಿದ್ದೀಯ. ಅಹಿರಾಜನಾಗಿರ್ತಕ್ಕಂತಹ ಶೇಷ, ಆ ಶೇಷನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ದೊರೆ ಶ್ರೀರಂಗವಿಠಲ, ರಾಜಾದಿರಾಜ ಗೋವಿಂದರಾಜ ಶ್ರೀಹರಿಯೇ ನನ್ನನ್ನು ಪಾಲಿಸು ಎಂಬುದಾಗಿ ಆ ಗೋವಿಂದರಾಜನ ಪಾದಪದ್ಮಗಳಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಇದೊಂದು ಅದ್ಭುತವಾದಂತಹ ಸಂದರ್ಭ. ಇದನ್ನು ಸಾರ್ಥಕಪಡಿಸಿಕೊಳ್ಳೋಣ. ಹರೇ ಅಮ್ಮಲಾಲ ಅಕ್ಕಲಾಲ ಅತಿವಲಾಲ ಬಿಮ್ಮರಿಗದವೇ ಬೀಡು ತಿಲ್ಲ ಗೋವಿಂದರಾಜು. ಅಮ್ಮಲಾಲ ಅಕ್ಕಲಾಲ ಅತಿವಲಾಲ ಬಿಮ್ಮರಿಗದವೇ ಬೀಡು ತಿಲ್ಲ ಗೋವಿಂದರಾಜು. ತುಲಿರು ಮೇಲನುಂಡಗಾನು ಚೇವ ಮೀರ ನವ್ವು ನವ್ವ ಸಿಗ್ಗುವಡಡು. ಕೇವಲ ನಾವಲಸ ತುಲಿರು ಮೇಲನುಂಡಗಾನು ಚೇವ ಮೀರ ನವ್ವು ನವ್ವ ಸಿಗ್ಗುವಡಡು. ಹೂವುಲನೊಕತೆ ವೇಸಿ ಕುಂಚುಕತೆతో ಮಾಟಾಡಿ ದೇವರ ಗದವೇ ವೀಡು ತಿಲ್ಲ ಗೋವಿಂದರಾಜು. ಅಮ್ಮಲಾಲ ಅಕ್ಕಲಾಲ ಅತಿವಲಾಲ ಬಿಮ್ಮರಿ ಗದವೇ ವೀಡು ತಿಲ್ಲ ಗೋವಿಂದರಾಜು. పేరడిగానిద్దరును పెనగుచునుండగాను చేరి కొంగులు వట్టిని సిగ్గువడడు. పేరడిగానిద్దరును పెనగుచునుండగాను చేరి కొంగులు వట్టిని సిగ్గువడడు. మారుకొనుకతే జూచి మర్మములొకతేనంటి తేరినవాడు గదవే తిల్ల గోవిందరాజు. అమ్మలాల అక్కలాల అతివలాల దిమ్మరి గదవే వీడు తిల్ల గోవిందరాజు. పాదాలొత్తగాను ఇందిరను భూసతిని చిట్టంటు చేతలగూడి సిగ్గువడడు.
కలలొత్తగాను ఇందిరను భూసతిని చిట్టంటు చేతలగూడి సిగ్గుబడడు గుట్టున శ్రీ వెంకటాద్రి కూడినిద్దరు సతులా గుట్టున శ్రీ వెంకటాద్రి కూడినిద్దరు సతులా దిట్టయైన వాడుగదే తిల్ల గోవిందరాజు అమ్మలాల అక్కలాల అతివలాల దిమ్మరిగదవే వీడు తిల్ల గోవిందరాజు అమ్మలాల అక్కలాల అతివలాల దిమ్మరిగదవే వీడు తిల్ల గోవిందరాజు ಗೋವಿಂದರಾಜಸ್ವಾಮಿನೇ ನಮೋ ನಮಃ. ಶ್ರೀ ಗೋವಿಂದರಾಜಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಗಜವಾಹನವನ್ನು ಅಧಿರೋಹಿಸಿ ಭಕ್ತಾಪರಾಧ ಸಹಿಷ್ಣು ಭಕ್ತಾನುಗ್ರಹ ಕಾಂಕ್ಷಿ ಭಕ್ತರ ಸಮೀಪಕ್ಕೆ ಬರ್ತಾ ಇದ್ದಾನೆ. ಭಕ್ತರ ಭಕ್ತಿ ಪಾಶದಿಂದ ಬದ್ಧನಾದಂಥವನಾಗಿ ನಮ್ಮೆಲ್ಲರನ್ನ ಅನುಗ್ರಹಿಸಲಿಕ್ಕೆ ಕರಿವರದ ನಮ್ಮೆಲ್ಲರಿಗೆ ವರಗಳನ್ನು ನೀಡುವಂತಹ ವರದೇಶ ವರಪ್ರದನಾಗಿ ಬಂದಂಥವನು. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಸೇವಿಸೋಣ, ಆಶ್ರಯಿಸೋಣ, ಭಜಿಸೋಣ, ಧ್ಯಾನಿಸೋಣ. ಆ ಸ್ವಾಮಿಯನ್ನೇ ಶರಣು ಹೊಂದೋಣ. ಚಾಮರವನ್ನು ಬೀಸುತ್ತಾ ಭಕ್ತರು ಅರ್ಚಕ ವರೇಣ್ಯರು ಹಿಂಭಾಗದಲ್ಲಿದ್ದಾರೆ. ಪಕ್ಕದಲ್ಲಿ ಛತ್ರವನ್ನು ಹಿಡಿದುಕೊಂಡು ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹದ್ದು. ಮತ್ತು ನಾವು ನೋಡ್ತಾ ಇದ್ದೇವೆ, ಭಕ್ತರು ನೀಡುವಂತಹ ನೀರಾಜನವನ್ನು ಸ್ವಾಮಿಗೆ ಅರ್ಪಿಸಲಿಕ್ಕಾಗಿ ಅರ್ಚಕರು ಕೆಲವರು ಸಂಸಿದ್ಧರಿದ್ದಾರೆ. ಸ್ವಾಮಿಯ ಪ್ರಸಾದವನ್ನು ಭಕ್ತರಿಗೆ ನೀಡಲಿಕ್ಕೆ ಮತ್ತೆ ಕೆಲವರು, ಹೀಗೆ ಅರ್ಚಕರು ಅನೇಕರು ಸ್ವಾಮಿಯ ಸೇವೆಯಲ್ಲಿ ತೊಡಗಿ ಸ್ವಾಮಿಯ ಅಪಾರವಾದಂತಹ ಕೃಪೆಯನ್ನು ಭಕ್ತರ ಸಮೀಪಕ್ಕೆ ಭಕ್ತರ ಮೇಲೆ ಉಂಟಾಗುವಂತೆ ಮಾಡ್ತಾ ಇರತಕ್ಕಂತಹ ದೃಶ್ಯ. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಗೋವಿಂದರಾಜಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎಂಬುದಾಗಿ ಇಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುವುದೇ ನಮ್ಮೆಲ್ಲರ ಭಾಗ್ಯ. ಇಂತಹ ಸ್ವಾಮಿಯ ಕರುಣೆ ಸರ್ವದಾ ನಮ್ಮೆಲ್ಲರ ಮೇಲಿರಲಿ. ಅಪಾರವಾಗಿರ್ತಕ್ಕಂತಹ ಕರುಣೆಗೆ ನಿಧಿಯಾಗಿರ್ತಕ್ಕಂಥವನು, ಕರುಣಾ ಸಮುದ್ರ ಎಂಬುದಾಗಿ ಭಕ್ತರಿಂದ ಭಜಿಸಲ್ಪಡತಕ್ಕಂಥವನು. ಅಂತಹ ಗೋವಿಂದರಾಜ ಗಜರಾಜನನ್ನು ಅಧಿರೋಹಿಸಿ ಐರಾವತವನ್ನು ಅಧಿರೋಹಿಸಿದಂತಹ ರೀತಿಯಲ್ಲಿ ಬಹಳ ಆನಂದವನ್ನು ನಮಗೆ ಉಂಟು ಮಾಡ್ತಾ ಇರತಕ್ಕಂತಹದ್ದು. ಯಾಕಂದರೆ 4 ದಂತಗಳನ್ನು ನಾವು ನೋಡಿದ್ದೇವೆ. 2 ದಂತಗಳಲ್ಲ, 1 ದಂತ ಅಲ್ಲ, 4 ದಂತಗಳು ಆ ವಾಹನಕ್ಕೆ ಇರುವಂತಹದ್ದಾಗಿದೆ. ಅಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಗಜರಾಜ ಐರಾವತ, ಆ ಐರಾವತವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಇಂದ್ರನಿಗೂ ಕೂಡ ಇಂದ್ರನಾಗಿರ್ತಕ್ಕಂತಹ, ವರಗಳನ್ನು ನೀಡತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ವರಪ್ರದನಾದಂತಹ ಗೋವಿಂದರಾಜ ಶಂಖಚಕ್ರಗಳನ್ನು ಧರಿಸಿ 2 ಕೈಗಳಿಂದ ಅದನ್ನು ನಮಗೆ ತೋರಿಸುತ್ತಾ, ಮತ್ತೊಂದು ಕೈಯನ್ನು ಪಾದದೆಡೆಗೆ ತೋರಿಸುತ್ತಾ, ನನ್ನ ಪಾದಪದ್ಮಗಳನ್ನು ನಂಬಿ ಎಂಬುದಾಗಿ ಹೇಳಿ ಬಲಗೈಯಿಂದ ಅಭಯವನ್ನು ನೀಡ್ತಾ, ಭಯ ನಿವಾರಣೆಯನ್ನು ಮಾಡ್ತೇನೆ, ಏನು ಭಯಪಡಬೇಕಾಗಿಲ್ಲ, ಸಂಸಾರ ಸಾಗರದಿಂದ ನಿಮ್ಮನ್ನು ನಾನು ಮೇಲೆ ತೆಗೆದುಕೊಂಡು ಬರ್ತೇನೆ ಎಂಬುದಾಗಿ ಅಭಯವನ್ನು ನೀಡ್ತಾ ಇದ್ದಾನೆ. ಸ್ವಾಮಿಯನ್ನು ಶರಣು ಹೊಂದಿ ಕೃತಾರ್ಥ. కొమ్మలాల ఎంత వాడే గోవిందరాజు, కొమ్మలాల ఎంత వాడే గోవిందరాజు, కుమ్మరించి రాజ
ರಾಜಸಮೇ ಗೋವಿಂದರಾಜು ಕುಮ್ಮಲಾಲ ಎಂತವಾಡೆ ಗೋವಿಂದರಾಜು ಕುಮ್ಮరించి ರಾಜಸಮೇ ಗೋವಿಂದರಾಜು ಕುಮ್ಮಲಾಲ ಎಂತವಾಡೆ ಗೋವಿಂದರಾಜು ఉలిపాడు గోవిందరాజు అదినాభి కమలాన అజుని పుట్టించి తాను పొదలేక ఉన్నవాడు గోవిందరాజు చదరక తన వద్ద సేవ చేసే సతులకు గుదిరాజసమే గోవిందరాజు ಗೋವಿಂದರಾಜನನ್ನ ಸ್ತುತಿಸುತ್ತಾ ವಿಶೇಷವಾದ ರೀತಿಯಲ್ಲಿ ಸ್ವಾಮಿಯ ಸೇವೆಯಲ್ಲಿ ಭಕ್ತರೆಲ್ಲರೂ ಕೂಡ ಪಾಲ್ಗೊಳ್ತಾ ಇರುವಂತಹದ್ದು. ವಿಧ ವಿಧವಾದಂತಹ ಸೇವೆಗಳನ್ನು ಸ್ವಾಮಿಗೆ ಭಕ್ತರು ಸಮರ್ಪಣೆ ಮಾಡ್ತಾ ಇದ್ದರೆ ತತ್ವಾಭಿಮಾನಿ ದೇವತೆಗಳು ಎಲ್ಲ ಭಕ್ತರಲ್ಲಿ ಅವರವರ ಇಂದ್ರಿಯಗಳನ್ನು ಸ್ವಾಮಿಯ ಕಡೆಗೆ ಹೋಗುವಂತೆ ಪ್ರೇರೇಪಿಸಿ ಸ್ವಾಮಿಯ ಸೇವೆಯಲ್ಲಿ ತೊಡಗುವಂತೆ ಪ್ರೇರೇಪಿಸಿ ಸಾಧನೆಯನ್ನು ಮಾಡಿಸುವುದರ ಮುಖಾಂತರ ಆ ಭಗವಂತನಲ್ಲಿ ತತ್ವಾಭಿಮಾನಿ ದೇವತೆಗಳು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂತಹ ಸೇವೆಗೆ ಮೆಚ್ಚಿದಂತಹ ಆ ಭಗವಂತ ರಾಜಾದಿರಾಜ ಗೋವಿಂದರಾಜ ಗಜವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರ್ತಾ ತತ್ವಾಭಿಮಾನಿ ದೇವತೆಗಳನ್ನು ಯಕ್ಷರು ಗಂಧರ್ವರು ಕಿಂಪುರುಷರು ಕಿನ್ನರರು ಎಲ್ಲರನ್ನೂ ಕೂಡ ಸಂತೋಷಗೊಳಿಸುತ್ತಾ ವಿಶೇಷವಾಗಿ ಭೂಲೋಕದಲ್ಲಿ ಮನುಷ್ಯರನ್ನು ಅನುಗ್ರಹಿಸಲಿಕ್ಕಾಗಿಯೇ ಅನೇಕ ರೂಪಗಳನ್ನು ಪಡೆದಿರತಕ್ಕಂತಹ ಶ್ರೀ ಮಹಾವಿಷ್ಣು ಗೋವಿಂದರಾಜನಾಗಿ ಇಂದು ಗಜವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಾ ನಮ್ಮನ್ನು ಉದ್ಧರಿಸ್ತಾ ಇರತಕ್ಕಂಥದ್ದು. ಇಂತಹ ಗೋವಿಂದರಾಜನ ವೈಭವೋಪೇತವಾದಂತಹ ಬ್ರಹ್ಮೋತ್ಸವದ ನೇರ ಪ್ರಸಾರವನ್ನು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವು ವೀಕ್ಷಿಸ್ತಾ ಇದ್ದೇವೆ. ಅದಕ್ಕಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸೋಣ. ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುವುದರ ಮುಖಾಂತರ ಧನ್ಯವಾದ ಸಮರ್ಪಣೆ ಬಹಳ ಪ್ರಶಸ್ತವಾದಂತಹದ್ದು. ಆದ್ದರಿಂದ ಕರಿವರದ ಗೋವಿಂದ ಗೋವಿಂದ ರಾಜಾದಿರಾಜ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದರಾಜನಿಗೆ ಮಂಗಳವನ್ನು ನಾವು ಹಾಡತಕ್ಕಂತಹದ್ದು. ಅವನಿಗೆ ವಿಜಯೀಭವ ಎಂಬುದಾಗಿ ನಾವು ವಿಶೇಷವಾಗಿ ಆ ಸ್ವಾಮಿಯನ್ನು ಸ್ತೋತ್ರ ಮಾಡತಕ್ಕಂತಹದ್ದು. ಮಾನ್ಯಾನುಭಾವ ಮಹದಾಹ್ವಯ ಯೋಗಿ ದೃಷ್ಟ ಶ್ರೀ ಶಂಖ ಚಕ್ರ ಕಮಲಾ ಸಹಿತಾಮಲಾಂಗ ಗೋಪೀ ಜನಪ್ರಿಯ ಚರಿತ್ರ ವಿಚಿತ್ರ ವೇಷ ಗೋವಿಂದರಾಜ ವಿಜಯೀ ಭವ ಗೋಪನಾಥ ಗೋವಿಂದರಾಜ ವಿಜಯೀ ಭವ ಗೋಪನಾಥ ಶ್ರೀಮತ್ವದೀಯ ಪದ ಪಂಕಜ ಭಕ್ತಿನಿಷ್ಠ ಶ್ರೀ ಭಕ್ತಿಸಾರ ಮುನಿ ನಿಶ್ಚಿತ ಮುಖ್ಯ ತತ್ವ ಗೋಪೀ ಜನಾರ್ತಿಹರ ಗೋಪ ಜನಾಂತರಂಗ ಗೋವಿಂದರಾಜ ವಿಜಯೀ ಭವ ಗೋಪರತ್ನ ಶ್ರೀಮತ್ಪರಾಂಕುಶ ಮುನೀಂದ್ರ ಸಹಸ್ರಗಾಥಾ ಸಂಸ್ತೂಯಮಾನ ಚರಣಾಂಬುಜ ಸರ್ವಶೇಷಿನ್ ಗೋಪಾಲ ವಂಶ ತಿಲಕಾಚ್ಯುತ ಪದ್ಮನಾಭ ಗೋವಿಂದರಾಜ ವಿಜಯೀ ಭವ ಗೋಪವೇಶ ಗೋವಿಂದರಾಜ ವಿಜಯೀ ಭವ ಗೋಪವೇಶ
ಗೋವಿಂದರಾಜನನ್ನ ಗೋಪವೇಶ ಎಂಬುದಾಗಿ ಕರೀತಾ ಇದ್ದಾರೆ, ಗೋಪರತ್ನ ಅಂತ ಕರೀತಾ ಇದ್ದಾರೆ, ಗೋಪನಾಥ ಅಂತ ಕರೀತಾ ಇದ್ದಾರೆ. ಅಂತಹ ಆ ಸ್ವಾಮಿಯನ್ನ ಗೋಪಜನಾಂತರಂಗನಾಗಿರ್ತಕ್ಕಂತಹ ಗೋಪಿ ಜನರ ದುಃಖಗಳನ್ನು ಹರಿಸ್ತಕ್ಕಂತಹ ಗೋವಿಂದರಾಜನನ್ನ ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ಸಂಸ್ತೂಯಮಾನರು ಚರಣಾಂಬುಜ ಸರ್ವಶೇಷಿನ್ ಎಲ್ಲರನ್ನು ಕೂಡ ಅನುಗ್ರಹಿಸುತ್ತಾ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಆ ಸ್ವಾಮಿ ಶೇಷಾಚಲೇ ಮಹತಿ ಪಾದಪ ಪಕ್ಷಿ ಜನ್ಮ ತ್ವದ್ಭಕ್ತಿ ತಸ್ಪೃಹಯತಾಕುಲ ಶೇಖರೇಣ ರಾಜ್ಞಾ ಪುನಃ ಪುನರುಪಾಸಿತ ಪಾದ ಪದ್ಮ ಗೋವಿಂದರಾಜ ವಿಜಯೀ ಭವ ಗೋರಸಜ್ಞಾ. ಸ್ವಾಮಿಯ ಸೇವೆಯಲ್ಲಿ ನಿರತರಾದಂತಹ ಗಜರಾಜರನ್ನ, ವೃಷಭರಾಜರನ್ನ, ಅವರನ್ನ ರಕ್ಷಣೆ ಮಾಡ್ತಕ್ಕಂತಹ ಭಕ್ತರನ್ನ, ಉಳಿದಂತಹ ಜನರನ್ನ ಎಲ್ಲರನ್ನ ನಾವು ವೀಕ್ಷಿಸ್ತಾ ಇದ್ದೇವೆ. ವಿಧ ವಿಧವಾದ ರೀತಿಯಲ್ಲಿ ಆ ಭಗವಂತನನ್ನ, ಗೋವಿಂದರಾಜನನ್ನ ಶರಣು ಹೊಂದುತ್ತಾ ಇದ್ದಾರೆ ಭಕ್ತರು. ಶ್ರೀ ವಿಷ್ಣು ಚಿತ್ತ ಕೃತಮಂಗಳ ದಿವ್ಯ ಸೂಕ್ತೆ ತನ್ಮಾನಸಾಂಬುರುಹ ಕಲ್ಪಿತ ನಿತ್ಯವಾಸ ಗೋಪಾಲ ಬಾಲ ಯುವತೀ ವಿಟ ಸಾರ್ವಭೌಮ ಗೋವಿಂದರಾಜ ವಿಜಯೀ ಭವ ಗೋವೃಷೇಂದ್ರ ಎಂಬುದಾಗಿ ಕರಿವರದನಾದಂತಹ ಗೋವಿಂದರಾಜ ಸ್ವಾಮಿಯನ್ನ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಭಕ್ತಾಂಘ್ರಿರೇಣು ಮುನಿನಾ ಪರಮಂ ತದೀಯ ಶೇಷತ್ವಮಾಶ್ರಿತವತಾ ವಿಮಲೇನ ನಿತ್ಯಂ ಪ್ರಾಬೋಧಿಕಸ್ತುತಿಕೃತಾ ಹ್ಯವಬೋಧಿತ ಶ್ರೀ ಗೋವಿಂದರಾಜ ವಿಜಯೀ ಭವ ಗೋಪಬಂಧೋ. ಹೇ ಶ್ರೀನಿವಾಸ, ಸರ್ವೇ ಜನ ಸುಖಿನೋ ಭವಂತು.
ನಮೋ ನಾರಾಯಣಾಯ ನಮೋ ಎಂಬುದಾಗಿ ಗೋವಿಂದರಾಜನನ್ನು ನಮಿಸುತ್ತಾ, ನಾರಾಯಣನನ್ನು ನಮಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಭಕ್ತರೆಲ್ಲರೂ ಕೂಡ ಪಾಲ್ಗೊಳ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಗೋವಿಂದರಾಜ ಸ್ವಾಮಿ ಗಜವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬಂದು ಭಕ್ತರು ನೀಡುವಂತಹ ನೀರಾಜನವನ್ನು ಪಡೆದುಕೊಳ್ತಾ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಸಾಧನೆಯನ್ನು ಮಾಡಿಸ್ತಾ ಇರತಕ್ಕಂತಹ ದೃಶ್ಯ, ಅದ್ಭುತವಾದಂತಹ ಅವಕಾಶ ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಸ್ವಾಮಿಯ ಸೇವೆಯಲ್ಲಿ ನಿರತರಾಗ್ತಾ ಇದ್ದೇವೆ. ಒಂದಲ್ಲ ಎರಡಲ್ಲ ಅನೇಕ ವಾಹನ ಸೇವೆಗಳಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಸ್ವಾಮಿ ಕಲ್ಪಿಸಿಕೊಟ್ಟಿದ್ದಾನೆ. ಕಾರ್ಯಕ್ರಮದಲ್ಲಿ ಯಾರು ಪಾಲ್ಗೊಳ್ಳಲಿಕ್ಕೆ ಸಾಕ್ಷಾತ್ತಾಗಿ ಆಗ್ತಾ ಇಲ್ಲವೋ ಅಂತಹವರು ಅವರವರ ಮನೆಯಲ್ಲಿ ಕುಳಿತುಕೊಂಡೇ ಕಾರ್ಯಕ್ರಮದ ವೈಭವವನ್ನು ನೋಡುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಕಲ್ಪಿಸಿಕೊಟ್ಟಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಗಜವಾಹನವನ್ನು ಅಧಿರೋಹಿಸಿ ಬಹಳ ಸುಂದರವಾದ ರೀತಿಯಲ್ಲಿ ಅಲಂಕೃತನಾಗಿ ಆನೆಯ ಮೇಲೆ ಅಂಬಾರಿ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೇಗೆ ಪಡೆದಿದೆಯೋ ಅದೇ ರೀತಿಯಾಗಿ ಅಂಬಾರಿಯನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಾ ಸ್ವಾಮಿ ಬರ್ತಾ ಇರತಕ್ಕಂಥದ್ದು. ರಾಜಾದಿರಾಜರನ್ನು ನಾವು ನೋಡ್ತೇವೆ. ಆನೆಯ ಮೇಲೆ ಅಂಬಾರಿಯ ಸೇವೆಯನ್ನು ಪಡಿತಾ ಅದರೊಳಗಡೆ ಕುಳಿತುಕೊಂಡು ವಿರಾಜಿಸ್ತಾರೆ. ಲೋಕಕ್ಕೆಲ್ಲ ರಾಜನಾಗಿರ್ತಕ್ಕಂಥವನು, ಭೂದೇವಿಗೆ ರಮಣನಾಗಿರ್ತಕ್ಕಂತಹ ರಾಜಾದಿರಾಜ ಗೋವಿಂದರಾಜನೂ ಕೂಡ ವಿಶೇಷವಾದ ರೀತಿಯಲ್ಲಿ ಆ ಆನೆಯ ಅಂಬಾರಿ ಸೇವೆಯನ್ನು ಪಡೆದುಕೊಳ್ತಾ ಭಕ್ತರಿಗೆಲ್ಲ ಆ ವೈಭವವನ್ನು ನೋಡುವ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ತಾನು ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಭಕ್ತ ಕೋಟಿಯನ್ನು ಉದ್ಧರಿಸುತ್ತಾ ಬಂದಂತಹ ದೃಶ್ಯ. ಇಂತಹ ಭಾಗ್ಯವನ್ನು ಸ್ವಾಮಿ ಸರ್ವದಾ ನಮಗೆ ಕಲ್ಪಿಸಿಕೊಡ್ತಾ ಇದ್ದಾನೆ. ವೆಂಕಟೇಶ್ವರನ ಅಣ್ಣನಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವನು ಗೋವಿಂದರಾಜ. ಅಂತಹ ಗೋವಿಂದರಾಜನನ್ನು ಎಲ್ಲರೂ ಕೂಡ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದ ನಾಮಸ್ಮರಣೆಯನ್ನು ಮಾಡುತ್ತಾ ಆಶ್ರಯಿಸುತ್ತಾರೆ, ಭಜಿಸುತ್ತಾರೆ, ಶರಣು ಹೊಂದುತ್ತಾರೆ. ಅಂತಹ ಆ ಗೋವಿಂದ ನಾಮಗಳನ್ನು ನಾವು ಕೇಳುತ್ತಾ ಧನ್ಯರಾಗೋಣ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ ಎಂಬುದಾಗಿ ಗೋಕುಲಕ್ಕೆ ಆನಂದವನ್ನು ಉಂಟು ಮಾಡತಕ್ಕಂಥವನೇ ಸ್ವಾಮಿ ಗೋವಿಂದ. ಶ್ರೀ ಶ್ರೀನಿವಾಸ ಗೋವಿಂದ ಎಂಬುದಾಗಿ ಲಕ್ಷ್ಮಿಗೆ ನಿವಾಸ ರೂಪನಾಗಿರ್ತಕ್ಕಂಥವನು ಅವನೇ ಗೋವಿಂದ. ಶ್ರೀ ವೆಂಕಟೇಶ ಗೋವಿಂದ, ಎಲ್ಲರ ಪಾಪಗಳನ್ನು ದೂರ ಮಾಡತಕ್ಕಂತಹ ಪರ್ವತದ ಈಶನಾದಂಥವನೇ ಗೋವಿಂದ. ಭಕ್ತರಲ್ಲಿ ವಿಶೇಷವಾದ ವಾತ್ಸಲ್ಯವುಳ್ಳಂಥವನು ಆ ಸ್ವಾಮಿ ಗೋವಿಂದ. ಭಾಗವತ ಉತ್ತಮರು ಯಾರಿದ್ದಾರೆ, ಸಜ್ಜನರು, ಭಕ್ತರು, ಆ ಭಕ್ತರೆಂದರೆ ಬಹಳ ಪ್ರೀತಿಯಂತೆ ಆ ಭಗವಂತನಿಗೆ. ಅದಕ್ಕೆ ಅವನನ್ನು ಭಾಗವತ ಪ್ರಿಯ ಗೋವಿಂದ ಅಂತ ಕರೀತಾರೆ. ಅಂತಹ ಆ ಸ್ವಾಮಿ ನಿತ್ಯವೂ ನಿರ್ಮಲವಾಗಿರ್ತಕ್ಕಂಥವನು, ದೋಷ ದೂರನಾದಂಥವನು. ಆದ್ದರಿಂದ ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘಶ್ಯಾಮ ಗೋವಿಂದ ಎಂಬುದಾಗಿ ಆ ಸ್ವಾಮಿಯನ್ನು ವರ್ಣಿಸ್ತಕ್ಕಂಥದ್ದು. ಆ ಸ್ವಾಮಿಯೇ ಪುರಾಣ ಪುರುಷನಾಗಿದ್ದಾನೆ, ಕಮಲದಂತೆ ಅಗಾಲವಾದ ಕಣ್ಗಳುಳ್ಳಂಥವನಾಗಿದ್ದಾನೆ. ಆದ್ದರಿಂದ ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ ಎಂಬುದಾಗಿ ಸ್ವಾಮಿಯನ್ನು ಸ್ತುತಿಸುವಂತಹದ್ದು. ನಂದ ನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಪಶುಪಾಲಕ ಶ್ರೀ ಗೋವಿಂದ, ಪಾಪ ವಿಮೋಚನ ಗೋವಿಂದ. ಎಲ್ಲರ ಪಾಪಗಳನ್ನು ದೂರ ಮಾಡತಕ್ಕಂಥವನು. ಆದ್ದರಿಂದ ಅವನನ್ನು ಪಾಪ ವಿಮೋಚನ ಅಂತ ಕರೀತಾರೆ. ಪಶುಗಳನ್ನು ಪಾಲನೆ ಮಾಡತಕ್ಕಂಥವನು ಗೋಪಾಲ ಬಾಲಕನಾಗಿ ವಿಶೇಷವಾಗಿ ಆ ಪಶುಗಳ ರಕ್ಷಣೆಯ ಕಾರ್ಯದಲ್ಲಿ ನಿರತನಾಗಿದ್ದ. ನವನೀತವನ್ನು ಬೆಣ್ಣೆಯನ್ನು ಕದಿಯತಕ್ಕಂಥವನು. ಅಂತವನನ್ನು ನಾರಾಯಣ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಗೋಪಾಲ
ಹರೇ ಗೋವಿಂದ ಹರೇ ಜಯ ಜಯ ಗೋಪಾಲ ಹರೇ ಗೋವಿಂದ ಹರೇ ಜಯ ಗೋಪಾಲ ಹರೇ ಗೋವಿಂದ ಹರೇ ಜಯ ಗೋಪಾಲ ಹರೇ ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ ಗೋವಿಂದ ಹರೇ ಜಯ 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 ಜಯ 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 ಜಯ ಗೋಪಾಲ ಗೋವಿಂದ ಹರೇ ಜೈ ಜೈ ಗೋಪಾಲ ಹರೇ ಎಂಬುದಾಗಿ ಸ್ವಾಮಿಯ ನಾಮಗಳನ್ನು ಉಚ್ಚರಿಸುತ್ತಾ ಈ ವಿಶಿಷ್ಟವಾದಂತಹ ಸಂದರ್ಭವನ್ನು ಸಮಯವನ್ನು ಸಾರ್ಥಕಪಡಿಸಿಕೊಳ್ತಾ ಇರತಕ್ಕಂತಹದ್ದು. ಸ್ವಾಮಿಯ ಸೇವೆಯಲ್ಲಿ ತೊಡಗಿದಂತಹ ಭಕ್ತರೆಲ್ಲರೂ ಕೂಡ ಸ್ವಾಮಿಯ ನಾಮವನ್ನು ಬಹಳ ಭಕ್ತಿಯಿಂದ ಉಚ್ಚರಿಸ್ತಾ ಇದ್ದಾರೆ. ಸ್ವಾಮಿಯ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾರೆ. ಸ್ವಾಮಿಯ ದಿವ್ಯವಾದಂತಹ ಅಲಂಕಾರವನ್ನು ನೋಡ್ತಾ ಇದ್ದಾರೆ. ಭಕ್ತರು ಬಹುವಿಧವಾದ ರೀತಿಯಲ್ಲಿ ಭಕ್ತಿಯನ್ನು ತೋರಿಸುತ್ತಾ ತಮ್ಮ ತಮ್ಮ ಸೇವೆಗಳನ್ನು ಸ್ವಾಮಿಗೆ ಸಮರ್ಪಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ನಾವು ಆ ಸ್ವಾಮಿಯ ವಿಶಿಷ್ಟವಾದ ಮಹಿಮೆಗಳನ್ನು ಹೇಳುತ್ತಾ ಕೇಳುತ್ತಾ ಅದನ್ನು ಮೇಲಿಂದ ಮೇಲೆ ಧ್ಯಾನ ಮಾಡ್ತಾ ಸಾರ್ಥಕ ಮಾಡಿಕೊಳ್ತಾ ಇದ್ದೇವೆ ಈ ಸಮಯವನ್ನು. ದುಷ್ಟ ಸಂಹಾರ ಗೋವಿಂದ, ದುರಿತ ನಿವಾರಣ ಗೋವಿಂದ, ಶಿಷ್ಟ ಪರಿಪಾಲಕ ಗೋವಿಂದ, ಕಷ್ಟ ನಿವಾರಣ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಗಳನ್ನು ಉಚ್ಚರಿಸುತ್ತಾ ಸ್ವಾಮಿಯ ಮಹಿಮೆಯನ್ನು ಬಹಳ ಸುಂದರವಾದ ರೀತಿಯಲ್ಲಿ ಇಲ್ಲಿ ಹಾರದ ರೂಪದಲ್ಲಿ ಪೋಣಿಸಿಟ್ಟಿದ್ದಾರೆ. ದುಷ್ಟರನ್ನು ಸಂಹಾರ ಮಾಡತಕ್ಕಂಥವನು ಸ್ವಾಮಿ ಗೋವಿಂದ. ಎಲ್ಲರ ಪಾಪಗಳನ್ನು ದುರಿತಗಳನ್ನು ನಿವಾರಣೆ ಮಾಡತಕ್ಕಂಥವನು, ದೂರ ಮಾಡತಕ್ಕಂಥವನು ಅವನೇ ಗೋವಿಂದ. ಶಿಷ್ಟರನ್ನು ಸಜ್ಜನರನ್ನು ಪರಿಪಾಲನೆ ಮಾಡತಕ್ಕಂಥವನು, ಪರಿಪಾಲಿಸುವಂಥವನು, ರಕ್ಷಣೆ ಮಾಡತಕ್ಕಂಥವನು ಅವನೇ ಸ್ವಾಮಿ ಗೋವಿಂದರಾಜ. ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಿ ಇಷ್ಟಾರ್ಥಗಳನ್ನು ಪೂರೈಸ್ತಕ್ಕಂತಹ ದೇವ. ಅಂತಹ ಆ ಗೋವಿಂದ ರಾಜ ವಜ್ರ ಮಕುಟಧರನಾಗಿದ್ದಾನೆ. ವರಾಹಮೂರ್ತಿ ಆ ಸ್ವಾಮಿಯೇ, ಗೋಪೀ ಜನರ ಲೋಲನು ಆ ಗೋವಿಂದನೇ. ಗೋವರ್ಧನ ಪರ್ವತವನ್ನು ಎತ್ತಿದಂತಹ ಮಹಾನುಭಾವ ಅವನೇ ಗೋವರ್ಧನೋದ್ಧಾರ ಗೋವಿಂದ ಎಂಬುದಾಗಿ ಸ್ವಾಮಿಯನ್ನು ಸ್ತುತಿಸ್ತಕ್ಕಂತಹದ್ದು. ದಶರಥ ನಂದನ ಗೋವಿಂದ, ದಶಮುಖ ಮರ್ದನ ಗೋವಿಂದ, ಪಕ್ಷಿ ವಾಹನ ಗೋವಿಂದ, ಪಾಂಡವ ಪ್ರಿಯ ಗೋವಿಂದ. ಪಕ್ಷಿ ವಾಹನನಾಗಿದ್ದಾನೆ, ಗರುಡ ವಾಹನವನ್ನು ಪಡೆದಿರತಕ್ಕಂಥವನು, ಗರುಡ ಪಕ್ಷಿಯನ್ನೇ ವಾಹನವನ್ನಾಗಿ ಪಡೆದುಕೊಂಡಂಥವನು, ಗರುಡ ಗಮನ ಎಂಬುದಾಗಿ ಸ್ವಾಮಿಯನ್ನು ಸ್ತುತಿಸುತ್ತಾರೆ. ಪಾಂಡವರಿಗೆ ಪ್ರಿಯನಾದಂತಹ ಸ್ವಾಮಿಯನ್ನು ನಾವು
ಶರಣು ಜಯಪ್ರದಾಯಕ ಶರಣು ಶರಣು ಜಯಪ್ರದಾಯಕ ಶರಣು ಶ್ರೀ ಸತಿನಾಯಕ ಶರಣು ಸಕಲ ಶುಭ ಪ್ರದಾಯಕ ಶರಣು ಶಹವರದಾಯಕ ಶರಣು ಶರಣು ಜಯಪ್ರದಾಯಕ तनया मनोहर स्वामी करुणासागरा वारिनिधि तनया मनोहर स्वामी करुणासागरा चारुतर गुण नीरजोदर शार्ङ्ग कर दामोदरा चारुतर गुण शार्ङ्ग कर दामोदरा सरसमुखधर हास सुंदर चक्रधर धृत मंधरा सरसमुखधर हास सुंदर चक्रधर धृत मंधरा वरद केशव नत पुरंदर वत्सतल निहितेंदिरा वरद केशव नत पुरंदर वत्सतल निहितेंदिरा शरणु शरणु जयप्रदायक शरणु शरणु जयप्रदायक शरणु श्री सतिनायक शरणु सकल शुभ प्रदायक शरणु शहवरदायक शरणु शरणु जयप्रदायक शरणु 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 नारायणते नमो नमो नारायणते नमो नमो नारद संत नमो नमो नारायणते नमो नमो नारद संत नमो नमो नारायणते नमो 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 हरि नारायण
ಮುರಹರ ಭವಹರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಮುರಹರ ಭವಹರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಪರಮ ಪುರುಷ ಭವಬಂಧ ವಿಮೋಚನ ಪರಮ ಪುರುಷ ಭವಬಂಧ ವಿಮೋಚನ ನರಮೃಗ ಶರೀರ ನಮೋ 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 ನರಮೃಗ ಶರೀರ ನಮೋ 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 ನರಮೃಗ ಶರೀರ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂನುತ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂನುತ ನಮೋ ನಮೋ ನಾರಾಯಣತೆ ನಮೋ 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 ಹರಿ ನಾರಾಯಣ ನಾರಾಯಣ ಹರಿ ನಮೋ 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 ಹರಿ ನಾರಾಯಣ ನಾರಾಯಣ ಹರಿ ನಮೋ ನಮೋ ಜಲಧಿಶಯನ ರವಿಚಂದ್ರ ವಿಲೋಚನ ಜಲರುತ ಭವನುತ ಚರಣಯುಗ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಜಲಧಿಶಯನ ರವಿಚಂದ್ರ ವಿಲೋಚನ ಜಲರುಹ ಭವನುತ ಚರಣಯುಗ ಬಲಿಬಂಧನ ಗೋಪವಧೂ ವಲ್ಲಭ ಬಲಿಬಂಧನ ಗೋಪವಧೂ ವಲ್ಲಭ ನಳಿನೋಧರತೆ ನಮೋ 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 ನಳಿನೋಧರತೆ ನಮೋ 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 ನಳಿನೋಧರತೆ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂನುತ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂನುತ ನಮೋ ನಮೋ ನಾರಾಯಣತೆ ನಮೋ 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 ಹರಿ ನಾರಾಯಣ ನಾರಾಯಣ ಹರಿ ನಮೋ 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 ಹರಿ ನಾರಾಯಣ ನಾರಾಯಣ ಹರಿ ನಮೋ ನಮೋ ಆದಿದೇವ सकलागम पूजित यादव कुल मोहन रूपा हरि नारायण नमो नमो नारायण हरि नमो नमो हरि नारायण नमो नमो नारायण हरि नमो नमो आदिदेव सकलागम पूजित यादव कुल मोहन रूपा वेदोद्धर श्री वेंकटनायका वेदोद्धर
ಶ್ರೀ ವೆಂಕಟನಾಯಕ ನಾದ ಪ್ರಿಯತೆ ನಮೋ 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 ನಾದ ಪ್ರಿಯತೆ ನಮೋ 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 ನಾದ ಪ್ರಿಯತೆ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂಯುತ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸಂಯುತ ನಮೋ ನಮೋ ನಾರಾಯಣತೆ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ 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 ಹರಿನಾರಾಯಣ ನಾರಾಯಣ ಹರಿ ನಮೋ 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 ಹರಿನಾರಾಯಣ ನಮೋ ನಮೋ ಹರಿನಾರಾಯಣ ನಮೋ ನಮೋ ಹರಿನಾರಾಯಣ. ಹರೇ ಮುರಾರೇ ಮಧುಕೈಟಭಾರೇ ಗೋವಿಂದ ಗೋಪಾಲ ಮುಕುಂದ ಶೌರೇ 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 ಅನಂತ ಶ್ರೀಧರ ಗೋವಿಂದ ಕೇಶವ ಅನಂತ ಶ್ರೀಧರ ಗೋವಿಂದ ಕೇಶವ ಮುಕುಂದ ಮಾಧವ ನಾರಾಯಣ ಹರೇ ಮುಕುಂದ ಮಾಧವ ನಾರಾಯಣ ಹರೇ ಅನಂತ ಶ್ರೀಧರ ಗೋವಿಂದ ಕೇಶವ ಅನಂತ ಶ್ರೀಧರ ಗೋವಿಂದ ಕೇಶವ ಮುಕುಂದ ಮಾಧವ ನಾರಾಯಣ ಹರೇ ಮುಕುಂದ ಮಾಧವ ನಾರಾಯಣ ಹರೇ ಹರೇ ಮುರಾರೇ ದೇವಕೀ ತನಯ ಗೋಪಿಕಾ ರಮಣ ದೇವಕೀ ತನಯ ಗೋಪಿಕಾ ರಮಣ ದೇವಕೀ ತನಯ ಗೋಪಿಕಾ ರಮಣ ದೇವಕೀ ತನಯ ಗೋಪಿಕಾ ರಮಣ ಭಕ್ತ ಉದ್ಧಾರಣ ತ್ರಿವಿಕ್ರಮ ಭಕ್ತ ಉದ್ಧಾರಣ ತ್ರಿವಿಕ್ರಮ ದೇವಕೀ ತನಯ ಗೋಪಿಕಾ ರಮಣ ದೇವಕೀ ತನಯ ಗೋಪಿಕಾ ರಮಣ ಭಕ್ತ ಉದ್ಧಾರಣ ತ್ರಿವಿಕ್ರಮ ಭಕ್ತ ಉದ್ಧಾರಣ ತ್ರಿವಿಕ್ರಮ ಹರೇ ಮುರಾರೇ ಮಧುಕೈಟಭಾರೇ ಗೋವಿಂದ ಗೋಪಾಲ ಮುಕುಂದ ಶೌರೇ ಹರೇ ಮುರಾರೇ
शौरे गोविन्द गोपाल मुकुन्द शौरे गोविन्द गोपाल मुकुन्द शौरे हरे मुरारे गोविन्द हरे संकटहरण गोविन्द वेङ्कटरमण गोविन्द हरे संकटहरण गोविन्द वेङ्कटरमण गोविन्द हरे संकटहरण गोविन्द वेङ्कटरमण गोविन्द हरे संकटहरण गोविन्द संकटहरण गोविन्द संकटहरण गोविन्द संकटहरण गोविन्द श्रीनिवास गोविन्द श्रीवेङ्कटेश गोविन्द श्रीनिवास गोविन्द श्रीवेङ्कटेश गोविन्द श्रीनिवास गोविन्द श्रीवेङ्कटेश गोविन्द श्रीनिवास गोविन्द श्रीवेङ्कटेश गोविन्द पुराण पुरुष गोविन्द हरे पुण्डरीकाक्ष 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 गोविन्द पुण्डरीकाक्ष गोविन्द पुण्डरीकाक्ष गोविन्द दशविधरूपा गोविन्द कृष्ण राम 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 गोविन्द वेङ्कटरमण गोविन्द हरे संकटहरण
ವೆಂಕಟೇಶ ಗೋವಿಂದ ಪುರಾಣ ಪುರುಷ ಗೋವಿಂದ ಹರೇ ಪುಂಡರೀಕಾಕ್ಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ದಶವಿಧ ರೂಪ ಗೋವಿಂದ ಕೃಷ್ಣ ರಾಮ ಗೋವಿಂದ ವೆಂಕಟರಮಣ ಗೋವಿಂದ ಹರಿ ಸಂಕಟಹರಣ 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 ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ 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 ಗೋವಿಂದ ವೆಂಕಟರಮಣ ಗೋವಿಂದ ಹರೆ ಸಂಕಟಹರಣ 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 ಗೋವಿಂದ ಸಂಕಟಹರಣ ಗೋವಿಂದ ಸಂಕಟಹರಣ ಗೋವಿಂದ
ವೆಂಕಟೇಶ ಗೋವಿಂದ. ವೇಣುಗಾನ ಪ್ರಿಯ ಗೋವಿಂದ ವೆಂಕಟರಮಣ ಗೋವಿಂದ. Now